ಜಪ, ಶರಣಾಗತಿ ಮತ್ತು ಗಮನಾರ್ಹ ಪ್ರಾರ್ಥನೆಗಳ ಪಠಣ, ಪ್ರಸಾದ ಸ್ವೀಕಾರ, ಚರಣಾಮೃತ ಪಾನ, ಧೂಪ ಹಾಗೂ ಪುಷ್ಪಗಳು ಇಲ್ಲಿವರೆಗೆ ನಾವು ಓದಿದ್ದೇವೆ. ಜಪದ ಬಗ್ಗೆ ಯಾರಾದರೂ ಒಬ್ರು ಅದರಲ್ಲಿ ಏನು ಮಹತ್ವ, ನಾವು ಏನ್ ಅದನ್ನ ವಿಚ್ ಇಸ್ ದ ಸೆಂಟ್ರಲ್ ಪಾಯಿಂಟ್, ಎಸೆನ್ಸಿಯಲ್ ಪಾಯಿಂಟ್, ಅದನ್ನ ನೀವು ಹೇಳ್ಬೇಕು. ಯಾರು ಹೇಳ್ತೀರಾ? ಹರೇ ಕೃಷ್ಣ ಪ್ರಭು. హరే కృష్ణ. ಓಕೆ, ಹೇಳಿ హరే కృష్ణ ప్రభు. ಹೇಳಿ, చెప్పండి, ಹೇಳಿ. ప్రభు ప్రభు ఇక్కడ జపం గురించి ఏమని చెప్పారంటే ప్రభు, జప ఒక మహామంత్రాన్ని మెల్లగా మృదువుగా ఉచ్చరించడమే జపం అని చెప్తున్నారు ప్రభు. తనకు మాత్రమే వినిపించేలాగా మెల్లగా చేయాలి అనేది కూడా చెప్తున్నారు ప్రభు. ఓకే, తర్వాత పద్మ పురాణంలో ఒక శ్లోకం చెప్తున్నారు ప్రభు. భగవన్నామం మెల్లగా గాని బిగ్గరగా గాని ఉచ్చరిస్తూ ఏ వ్యక్తికైనా ముక్తి మార్గము, స్వర్గానంద మార్గము ఒక్కసారిగా తమంతట తాము తెరుచుకొను అని కూడా చెప్తున్నారు ప్రభు. ಎಸ್, ದಟ್ ಈಸ್ ದ ಎಸೆನ್ಷಿಯಲ್ ಪಾಯಿಂಟ್. ಮೆಲುದನಿಯಲ್ಲಿ ಯಾರು ಪವಿತ್ರ ನಾಮವನ್ನ ಗಟ್ಟಿಯಾಗಿ ಇಲ್ಲವೇ ಮೆಲುದನಿಯಲ್ಲಿ ಉಚ್ಚರಿಸುವ ಯಾರಿಗೆ ಆದರೂ ಮುಕ್ತಿ ಹಾಗೂ ಸ್ವರ್ಗೀಯ ಸುಖಗಳ ಮಾರ್ಗವು ಒಮ್ಮೆಗೆ ಗೋಚರಿಸುತ್ತದೆ. ನಿಮಗೆ ಒಳಗಡೆಯಿಂದ ಆ ರೆಸಿಪ್ರೊಕೇಶನ್ ಸಿಗ್ತದೆ. ಎಸ್, ಜಪ, ಹರಿನಾಮ ಮೆಲುದನಿಯಲ್ಲಿ ಏನಂತಂದ್ರೆ ಜಪ ಆಗತ್ತೆ, ಏರು ಧ್ವನಿಯಲ್ಲಿ ಅಥವಾ ದೊಡ್ಡ ಧ್ವನಿಯಲ್ಲಿ ಹೇಳೋದು ಕೀರ್ತನೆ ಆಗ್ತದೆ. ಇವೆರಡೂ ಕೂಡ ಜಪದ ಒಂದು ಮುಕ್ತಿಯ ಮಾರ್ಗವನ್ನ ಅಥವಾ ಸ್ವರ್ಗೀಯ ಸುಖದ ಮಾರ್ಗ. ಇಟ್ ಈಸ್ ಎಕ್ಸ್ಟಸಿ. ಆ ರೆಸಿಪ್ರೊಕೇಶನ್ ನಮ್ಗೆ ಸಿಗ್ತದೆ. ಸೊ ನಾವು ಮಾಡ್ತಾ ಈ ಒಂದು ದೃಢ ವಿಶ್ವಾಸ ನಮಗೆ ಬರ್ತದೆ, ಹರಿನಾಮ ಮತ್ತು ಕೃಷ್ಣ ಬೇರೆ ಅಲ್ಲ, ಅದು ನಮಗೆ ಮುಕ್ತಿಯ ಮಾರ್ಗ, 3 ಗುಣಗಳ ಮೇಲೆ ಬರುವುದಕ್ಕೆ ಸಾಧ್ಯವಾಗ್ತದೆ. ಹರಿನಾಮದಲ್ಲಿ ರುಚಿ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ಹರಿನಾಮವನ್ನ ಜಪಿಸ್ಬೇಕು. ಹರಿನಾಮವನ್ನ ಜಪಿಸುವುದರಿಂದ ಹರಿನಾಮದಲ್ಲಿ ರುಚಿ ಬರ್ತದೆ. ಪ್ರಾಮಾಣಿಕವಾಗಿ ಜಪಿಸ್ಬೇಕು, ವಿತ್ ಹ್ಯೂಮಿಲಿಟಿ ಜಪಿಸ್ಬೇಕು. ಸೊ ಈ ಹ್ಯೂಮಿಲಿಟಿ ಏನಿದೆಯಲ್ಲ, ಅದು ನಮಗೆ ಯಾವಾಗ ನಾವು ನಮ್ಮ ಹೃದಯದ ಒಂದು ಪರಿಶುದ್ಧತೆಗಾಗಿ ಪ್ರಾರ್ಥನೆ ಮಾಡ್ತೇವೆ, ಆವಾಗ ಸಾಧ್ಯ. ಯಾವ್ಯಾವ 3 ಪ್ರಾರ್ಥನೆಗಳನ್ನ ನಾವು ನಿನ್ನೆ ಚರ್ಚೆ ಮಾಡಿದ್ದೀವಿ? ಯಾರು ಹೇಳ್ತೀರಾ? ರಸರಾಜ್ ಗೋಪಾಲ್ ಪ್ರಭುಜಿ ಅವರು. ಮೂರು ಪ್ರಾರ್ಥನೆಗಳು ಯಾವ್ಯಾವು? ಓಕೆ, ರಸರಾಜ್ ಗೋಪಾಲ್ ಪ್ರಭುಜಿ ಅವ್ರು ಕೇಳ್ತಾ ಇದೆನಾ? ಪ್ರಭು ವಾಯ್ಸ್ ಕೇಳ್ತಾ ಇದೆ ಪ್ರಭು? ಹಾ, ಕೇಳಿಸ್ತಾ ಇದೆ. ಓಕೆ ಪ್ರಭು, ಸಂಪ್ರಾರ್ಥನಾತ್ಮಕ, ದೈನ್ಯವೋದಿಕ ಮತ್ತೆ ಲಾಲಸಮಯಿ. ಸಂಪ್ರಾರ್ಥನಾರ್ಥಕ ಏನು? ಯಾರಾದ್ರೂ ಸ್ವಲ್ಪ ಹೇಳಬಹುದಾ?
ಎಸ್ ಪ್ರಭುಜಿ ಭಾವಾತ್ಮಕವಾಗಿ ಹರೇ ಕೃಷ್ಣ. ಹೇಳಿ. ಸಂಪ್ರಾರ್ಥನಾತ್ಮಕ ಅಂತ ಹೇಳಿದ್ರೆ ಪ್ರಭುಜಿ ಭಾವಾತ್ಮಕವಾಗಿ ನಾವು ಪ್ರಾರ್ಥನೆ ಮಾಡೋದು. ದೈನ್ಯೋದಿಕ ಅಂತ ಹೇಳಿದ್ರೆ ನಮ್ರತೆಯಿಂದ ಶರಣಾಗೋದು. ಮತ್ತೆ ಲಾಲಸಮಯ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಸಿದ್ಧಿಯ ಹಂತವನ್ನ ಪಡೆಯೋದು. ಅದೇ ಒಂದು ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು ಸೇವೆ ಅದನ್ನ ನಾವು ಪಡೆಯೋದು ಲಾಲಸಮಯ ಅಂತ. ಅದು ಯಾವುದೋ ಉತ್ಕಟ ಇಚ್ಛೆ ಇಟ್ಕೊಂಡು ನಾವು ಅದನ್ನ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಆ ಒಂದು ಸೇವೆ ಅನ್ನ ಪಡೆಯೋದು ಲಾಲಸಮಯ. ಮತ್ತೆ ಇನ್ನೊಂದು ಹೇಳ್ತಾರೆ, ಅದು ಆ ಒಂದು ಸ್ಟೇಜ್ಗೆ ಹೋದವರು ಸಿದ್ಧಿ ಅಂದ್ರೆ ಸ್ವರೂಪ ಸಿದ್ಧಿಯನ್ನ ಪಡಿತಾರೆ ಅಂತ ಹೇಳ್ತಾರೆ ಪ್ರಭುಜಿ. ಅಂದ್ರೆ ಅವಾಗ ಆ ಜೀವಿಗೆ ಗೊತ್ತಾಗತ್ತೆ ಅವನ ನಿಜವಾದ ಸ್ವರೂಪ ಏನು ಅಂತ ಅರ್ಥ ಆಗುತ್ತೆ. ಮತ್ತೆ ಭಗವಂತನ ಮತ್ತೆ ತನ್ನ ಒಂದು ಇದು ಗೊತ್ತಾಗತ್ತೆ, ಏನು ಸಂಬಂಧ ಏನಿದೆ ಅದು ಗೊತ್ತಾಗತ್ತೆ. ಗೊತ್ತಾದಾಗ ಅದು ನಿಜ ಸ್ವರೂಪ ಅವನು ತಿಳ್ಕೊಂಡಾಗ ಆ ನಿಜ ಸ್ವರೂಪದಲ್ಲಿ ಅವನು ಸೇವೆ ಮಾಡೋದಕ್ಕೆ ಬಯಸ್ತಾನೆ ಪ್ರಭುಜಿ. ಅದಕ್ಕೆ ಲಾಲಸಮಯ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಓಕೆ, ನಾವು ನಿನ್ನೆ ಚರ್ಚೆ ಮಾಡಿದೀವಿ. ಸಂಪ್ರಾರ್ಥನಾತ್ಮಕ ಅಂತಂತಂದ್ರೆ ನಮ್ಮ ಒಂದು ಹೃದಯದಲ್ಲಿರುವ ಅನರ್ಥಗಳ ಅರಿವು ನಮಗೆ ಇದೆ. ಆ ಅನರ್ಥಗಳಿಂದಾಗಿ ಆ ಅನರ್ಥಗಳ ಒಂದು ಶುದ್ಧೀಕರಣಗೊಳಿಸೋದಕ್ಕೋಸ್ಕರ ಮಾಡುವಂತಹ ಪ್ರಾರ್ಥನೆ. ನಾನು ಒಂದು ಹೇಳಿದ್ದೆ ನಿಮಗೆ, ಗೌರಾಂಗ ಬೋಲೀತೆ ಹಬೆ ಪುಲಕ ಶರೀರ ಹರಿಹಾರಿ ಬೋಲೀತೆ ನಯನೆ ಬಬೆ ನೀರ ಆರ್ ಕಬೆ ನಿತಾಯಿ ಚಾಂದೇ करुणा होइबे संसार वासना मोरा कभी तुच्छ ನನ್ನ ಹೃದಯದಲ್ಲಿ ಇಷ್ಟೊಂದು ಈ ಸಂಸಾರ ವಾಸನೆ ಇದೆ, ಅದು ಗಟ್ಟಿಯಾಗಿ ಕುಳ್ಕೊಂಡಿದೆ. ಇದರಿಂದ ನಾನು ಹೇಗೆ ಹೊರಗೆ ಬರಬೇಕು? ದಯವಿಟ್ಟು ನಿನ್ನ ಕರುಣೆ ನನಗೆ ಬೇಕು. ಭಗವಂತನ ಕರುಣೆ ಇಲ್ಲದೆ ಆಗೋದಿಲ್ಲ. ಭಗವಂತನ ಕರುಣಾದೃಷ್ಟಿ ಕೃಪಾದೃಷ್ಟಿ ನಮ್ಮ ಮೇಲೆ ಬಿದ್ದಾಗ, ಭಗವದ್ ಭಕ್ತರ ಕೃಪಾದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ಮಾತ್ರ ಸಾಧ್ಯ. ಸೊ ಆದ್ದರಿಂದ ಹ್ಯುಮಿಲಿಟಿ ಮೇಲೆ ಪ್ರತಿಯೊಂದು ನಿಂತಿದೆ. ಸೊ ದೈನ್ಯ ಬೋಧಿಕ ಪ್ರಾರ್ಥನೆ ಇದರ ಉನ್ನತ ಸ್ಟೇಜ್. ಅಲ್ಲಿ ಭಕ್ತ ತನ್ನ ಹೃದಯವನ್ನ ಬಿಚ್ಚಿ ಭಗವಂತನಿಗೆ ಹೇಳ್ತಾನೆ, ಅಮಾರ್ ಜೀವನ್ ಸದಾ ಪಾಪೇರತ್ ನಾಹಿ ಕೋ ಪುಣ್ಯರಲೇಶ. ಸೊ ಹ್ಯುಮಿಲಿಟಿ ಏನಿದೆ ಅದು ಎಲ್ಲಿಯವರೆಗೆ ನಮ್ಮ ಹೃದಯದಲ್ಲಿ ಬರೋದಿಲ್ಲ ಅಲ್ಲಿವರೆಗೆ ಈ ಫಾಲ್ಸ್ ಇಗೋ ಅನ್ನೋದು ಗಟ್ಟಿಯಾಗಿ ನಮ್ಮನ್ನ ಭೌತಿಕ ಜಗತ್ತಿನ ಅಂಚಿನಲ್ಲೇ ಹಿಡಿದಿಟ್ಟು ಇದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ಹ್ಯುಮಿಲಿಟಿ ಈಸ್ ದ ಫೌಂಡೇಶನ್ ಆಫ್ ದ ಸ್ಪಿರಿಚುವಲ್ ಲೈಫ್. ಒಂದ್ಸಾರಿ ಮಹಾಮನಾ ಪ್ರಭು ಬಹಳ ದೊಡ್ಡ ಶಿಲಾ ಪ್ರಭುಪಾದ ಡಿಸೈಪಲ್, ಬಹಳ ದೊಡ್ಡ ಭಕ್ತರು, ಮತ್ತು ಭಕ್ತಿ ತೀರ್ಥ ಸ್ವಾಮಿ ಇವರು ಜೊತೆಯಾಗಿ ಹಿಸ್ ಹೋಲಿನೆಸ್ ತಮ್ಮಲ್ ಕೃಷ್ಣ ಗೋಸ್ವಾಮಿ ಮಹಾರಾಜರ ಈ ಬುಕ್ ಡಿಸ್ಟ್ರಿಬ್ಯೂಷನ್ ಟೀಮ್ ನಲ್ಲಿ ಸೇವೆ ಮಾಡ್ತಾ ಇದ್ರು. ಅವಾಗ ಭಕ್ತಿ ತೀರ್ಥ ಸ್ವಾಮೀಜಿ ಅವರು ಅವರ ಬ್ರಹ್ಮಚಾರಿ ಹೆಸರು ಘನಶ್ಯಾಮ್ ದಾಸ್. ಘನಶ್ಯಾಮ್ ದಾಸ್ ಮತ್ತು ಮಹಾಮನಾ ಪ್ರಭು ಇಬ್ರು ಏನು ಅಂತಂತಂದ್ರೆ, ಇವರು ಬ್ಲ್ಯಾಕ್ ಅಮೆರಿಕನ್ನು, ಅಂದ್ರೆ ಭಕ್ತಿ ತೀರ್ಥ ಸ್ವಾಮಿ ಅವರು ಘನಶ್ಯಾಮ್ ದಾಸ್, ಅವರು ಅಮೆರಿಕನ್ ಅಂತಂದ್ರೆ ವೈಟ್. ಇದು ಬಟ್ ಏನೋ ಇಬ್ಬರಿಗೂ ಒಟ್ಟಿಗೆ ಹೊಂದಿಕೆ ಆಗ್ತಿರ್ಲಿಲ್ಲ. ಏನೋ ಘನಶ್ಯಾಮ್ ದಾಸ್ ಹೇಳ್ತಾ ಇದ್ದಾರೆ, ಅದರ ಅಪೋಸ್ ಆಗಿ ಮಹಾಮನಾ ಪ್ರಭು. ಸೊ
ಅವ್ರನ್ನ ಕಂಡ್ರೆ ಇವ್ರಿಗೆ ಆಗ್ತಿರ್ಲಿಲ್ಲ, ಇದನ್ನ ಭಕ್ತಿತೀರ್ಥ ಮಹಾರಾಜರೇ ತಮ್ಮ ಹೃದಯದಿಂದ ಹೇಳ್ತಾರೆ. ಸೊ ಬೋತ್ ಆರ್ ಡೆಡ್ಲಿ ಅಪೋಸ್ಡ್. ಒಂದ್ಸಾರಿ ಆದ್ರೆ ತಮ್ಮ ಕೃಷ್ಣ ಗೋಸ್ವಾಮಿ ಮಹಾರಾಜ್ ತುಂಬಾ ಸ್ಟ್ರಿಕ್ಟ್. ಅವರನ್ನ ಒಂದೇ ರೂಮ್ ನಲ್ಲಿ ಹಾಕ್ತಾ ಇದ್ರು. ಅವಾಗ ಭಕ್ತಿತೀರ್ಥ ಘನಶ್ಯಾಮ್ ದಾಸ್ ಬ್ರಹ್ಮಚಾರಿ ಯೋಚನೆ ಮಾಡ್ತಾ ಇದ್ರು, ಯಾಕಪ್ಪ ನನ್ಗೆ ಇವ್ರನ್ನೇ ನನ್ನ ರೂಮ್ ನಲ್ಲಿ ಹಾಕ್ತಾರೆ, ಇವ್ರ ಮುಖ ನೋಡಿದ್ರೆ ನನ್ಗೆ ಆಗೋದಿಲ್ಲ. ಸೊ ಇಬ್ಬರಿಗೂ ಕೂಡ ಏನಂತಂದ್ರೆ ಒಂದೇ ಏರಿಯಾದಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಕಳಿಸ್ತಿದ್ರು. ಸೊ ಆಗ ಒಂದ್ಸರಿ ಏನಾಯ್ತು, ಘನಶ್ಯಾಮ್ ದಾಸ್ ಬ್ರಹ್ಮಚಾರಿ ಮತ್ತು ಮಹಾಮನಾ ಪ್ರಭು ಅವರಿಬ್ಬರನ್ನ ಒಂದೇ ಪ್ಲೇಸ್ ನಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಹಾಕಿದ್ರೆ ಒಬ್ಬರಿಗೆ ಇನ್ನೊಬ್ಬರಿಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಸೊ ಮಹಾಮನಾ ಪ್ರಭು ಒಳಗಡೆಯಿಂದ, ಇಲ್ಲಪ್ಪ ನನಗೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಬುಕ್ ಡಿಸ್ಟ್ರಿಬ್ಯೂಷನ್ ಹೋಗಿದ್ದಾರೆ, ಇವ್ರು ವಾಪಸ್ ಬಂದ್ಬಿಟ್ರು. ವಾಪಸ್ ಬಂದು ಜಗನ್ನಾಥನ ಮುಂದೆ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ರು, ಜಗನ್ನಾಥ ಯಾಕಪ್ಪ ನನಗೆ ಈ ಘನಶ್ಯಾಮ್ ದಾಸನ ಜೊತೆ ಹಾಕ್ತೇನೆ, ನಾನು ಏನ್ ಹೇಳಿದ್ರು ಅದಕ್ಕೆ ಅಪೋಸ್ ಹೇಳ್ತಾರೆ. ಐ ಡು ನಾಟ್ ನೋ ಹೌ ಟು live with him. It's not possible. He is crying. ಈ ಘನಶ್ಯಾಮ್ ದಾಸ್ ಬ್ರಹ್ಮಚಾರಿ ಅವರಿಗೂ ಕೂಡ ಅಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಿ ಆಲ್ಸೋ ಕೇಮ್. ದೇವಸ್ಥಾನದಲ್ಲಿ ಯಾರು ಇರ್ಲಿಲ್ಲ, ಬೇರೆಯವರೆಲ್ಲರೂ ಬುಕ್ ಡಿಸ್ಟ್ರಿಬ್ಯೂಷನ್ ಹೋಗಿದ್ರು. ದೇವಸ್ಥಾನದ ಒಳಗಡೆ ಬಂದ್ರು, ಜಗನ್ನಾಥನ್ ಮುಂದೆ ಬಿಕ್ಕಿ ಬಿಕ್ಕಿ ಯಾರು ಅಳ್ತಾ ಇದ್ದಾರೆ. ನೋಡಿದ್ರು ಮಹಾಮನಾ ಪ್ರಭು ಹೇಳ್ತಾ ಇದ್ರು, ಈ ಘನಶ್ಯಾಮ್ ದಾಸ್ ಜೊತೆ ನನ್ಗಿರ್ಲಿಕ್ಕೆ ಆಗೋದಿಲ್ಲ, ಹೀಗೀಗಾಯ್ತು ಹೀಗ್ ಮಾತಾಡ್ದ ಇವನು, ನನ್ಗೆ ತುಂಬಾ ನೋವಾಗ್ತಾ ಇದೆ, ಐ ಕೆನಾಟ್ ಲೀವ್. ಇದನ್ನೆಲ್ಲ ಘನಶ್ಯಾಮ್ ದಾಸ್ ಬ್ರಹ್ಮಚಾರಿ ಕೇಳ್ತಾ ಇದ್ರು. ಅವ್ರ ಕಣ್ಣಲ್ಲಿನೂ ನೀರು ಬರ್ಲಿಕ್ಕೆ. ನಾನ್ ತಿಳ್ಕೊಂಡಿದ್ದೆ ನನಗೆ ಇವನು ತುಂಬಾ ತೊಂದರೆ, ತುಂಬಾ ನೋವು ಕೊಡ್ತಾ ಇದ್ದಾನೆ ಅಂತ. ಆದ್ರೆ ಇವತ್ತು ಗೊತ್ತಾಯ್ತು ನನಗೆ, ಇವನಿಗೆ ನಾನು ಎಷ್ಟು ನೋವು. ಅವತ್ತಿನಿಂದ ಘನಶ್ಯಾಮ್ ದಾಸ್ ಬ್ರಹ್ಮಚಾರಿ ಭಕ್ತಿತೀರ್ಥ ಮಹಾಸ್ವಾಮಿ ಹೇಳ್ತಾರೆ, ನನ್ನ ಲೈಫೇ ಚೇಂಜ್. ಪರ್ಸನ್ ಇಷ್ಟೊಂದು ಅನರ್ಥ ನನ್ನ ಹತ್ತಿರ ಇದೆ. ನಾನು ಅವರನ್ನ ದೂಷಿಸ್ತಾ ಇದ್ದೆ, ಆ ಎಲ್ಲಾ ದೋಷ ಇದು ಏನಿದೆಯಲ್ಲ ನನ್ನ ಹೃದಯದಿಂದ ಇವತ್ತಿನಿಂದ ನಾನು ಅವರ ಯಾವ ದೋಷಗಳನ್ನು ಎಣಿಸೋದಿಲ್ಲ. ಐ ವಿಲ್ ಬಿ ವೆರಿ ಹಂಬಲ್. ಆ ಹ್ಯೂಮಿಲಿಟಿಯಿಂದ ನಾನು ಅವರ ಸೇವೆಯನ್ನ ಮಾಡಿದೆ. ಸೊ ಮಹಾರಾಜ್ ಹೇಳ್ತಾರೆ, ಮುಂದೆ ಅವರ ಜೀವನದಲ್ಲಿ ಆ ಟರ್ನಿಂಗ್ ಪಾಯಿಂಟ್ ಇದೆಯಲ್ಲ, ಇದು ಈ ಘಟನೆ ಆಯ್ತು. ನಮ್ಮೆಲ್ಲರ ಜೀವನದಲ್ಲಿ ಎಲ್ಲಿವರೆಗೆ ನಾವು ಆ ಹ್ಯೂಮಿಲಿಟಿ ಎಂಬುವ ಒಂದು ಅತ್ಯಂತ ಮಹತ್ವದ ಆ ಗುರುತನ ನಾವು ನಮ್ಮ ಜೀವನ ಜೊತೆ ತೊಡಗಿಸಿಕೊಳ್ಳೋದಿಲ್ಲ, ನಮ್ಮಲ್ಲಿ ಯಾವ ಯೋಗ್ಯತೆ ಇಲ್ಲ, ನಾವು ಈ ನೇಮ್ ಫೇಮ್ ಅಥವಾ ಈ ಎಕ್ಸ್ಟರ್ನಲ್ ಅಪ್ರಿಸಿಯೇಷನ್ಗೆ ನಾವು ಎಲ್ಲಿವರೆಗೆ ಕೊಡೋದಿಲ್ಲ, ಅಲ್ಲಿವರೆಗೆ ನಮಗೆ ಭಗವದ್ಭಕ್ತಿಯಲ್ಲಿ ಮುಂದುವರಿಯೋಕ ವಿ ಕೆನಾಟ್ ಪ್ರೇ. ಸೊ ಇನ್ನೊಂದ್ಸಾರಿ ಎಕ್ಸಾಂಪಲ್ ಬರ್ತದೆ, ಹಿಸ್ ಗ್ರೇಸ್ ಅಯೇಂದ್ರ ಪ್ರಭು ಅವ್ರದ್ದು. ಅಯೇಂದ್ರ ಪ್ರಭು ಮತ್ತು ಹಿಸ್ ಗ್ರೇಸ್ ಮಾಧವ್ ಪ್ರಭು. ಹಿಸ್ ಗ್ರೇಸ್ ಮಾಧವ್ ಪ್ರಭು 1992ರಲ್ಲಿ 18 years old. He was just 18 years old. 18 years old ಇದ್ದಾಗ ಅವ್ರಿಗೆ ಅಯೇಂದ್ರ ಪ್ರಭು ಅವರ 24 ಗಂಟೆ ಹರಿನಾಮ ಸಂಕೀರ್ತನೆಯಲ್ಲಿ ಸೇವೆ ಕೊಟ್ಟರು. ಆ ಸೇವೆಯನ್ನ ಆದ್ರೆ ಅಯೇಂದ್ರ ಪ್ರಭು ಅವರ ಹತ್ರ ಅವರ ಅಂಡರ್ನಲ್ಲಿ ಸೇವೆ ಮಾಡೋದು ಇಟ್ ಇಸ್ ವೆರಿ 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 ಸ್ಟ್ರಿಕ್ಟ್.
ಒಂದು ಸರಿ ಕೀರ್ತನೆ ಮಾಡಿದ್ರು ಅಂತಂತಂದ್ರೆ ಐಂದ್ರ ಪ್ರಭು ಹೇಳ್ತಾರೆ, ಮಾಧವ ಪ್ರಭು ಹೇಳ್ತಾರೆ, ಐಂದ್ರ ಪ್ರಭು ಅವರು ತಮ್ಮ ರೂಮ್ ನಲ್ಲಿ ಅವರನ್ನ ಕರೆಸ್ತಿದ್ರು. ಕರೆಸಿ 2 ಗಂಟೆ ಅವ್ರು ಎಲ್ಲೆಲ್ಲಿ ತಪ್ಪು ಮಾಡಿದ್ರು ಅಂತ ಹೇಳ್ತಿದ್ರಂತೆ. ಇವ್ರು 18 years old, ಸೋ ಮಚ್ ಎಗೋ, ಆಫ್ರಿಕಾ ಮಾರಿಷಿಯಸ್ ಡಿವೋಟಿ, ಆಫ್ರಿಕನ್ ಒರಿಜಿನ್, ಸೋ ಮಚ್ ಇದಿರ್ತಿತ್ತು, ಕಣ್ಣಲ್ಲಿ ನೀರು ಹರಿತಿತ್ತು ಅಂದ್ರೆ. ಬಟ್ ಸ್ಟಿಲ್ ಹಿ ವಾಸ್ ಇನ್ಸ್ಟ್ರಕ್ಟಿಂಗ್ ಹಿಮ್ ಫಾರ್ 2 hours. ಇದು ಎವ್ರಿ ಡೇ. ಸೊ ಇವಾಗ ನಾವು ನೋಡ್ತೀವಿ ಮಾಧವ ಪ್ರಭು ಇಂತಹ ಉನ್ನತ ಶ್ರೇಣಿಯ ಕೀರ್ತನಕಾರಿದ್ದಾರೆ. ಐಂದ್ರ ಪ್ರಭು ಅವರಿಗೆ ಇವಾಗಲೂ ಕೂಡ ಅವರು ಒಂದ್ಸಾರಿ ಐಂದ್ರ ಪ್ರಭು ಅವರು ಬಂದ್ರಂತೆ, ಮಾಧವ್ ಕಮ್, ಯು ಲೈಕ್ ಟು ಹೆಲ್ಪ್ ಮೀ? ಎಸ್ ಪ್ರಭುಜಿ. ಟೇಕ್ ದ ಬಕೆಟ್ಸ್ ಅಂಡ್ ವಿಲ್ ಕ್ಲೀನ್ ದ ಲ್ಯಾಟ್ರಿನ್ಸ್. ಇವ್ರಿಗೆ ಶಾಕು. 18 years old. ಇವ್ರು ಹೇಳಿದಂತ ಐ ನೆವರ್ ಕ್ಲೀನ್ ಲ್ಯಾಟ್ರಿನ್ಸ್. ಎಲ್ಲಾ ಬ್ರಹ್ಮಚಾರಿಗಳು ಲ್ಯಾಟ್ರಿನ್ ಅನ್ನ ಕ್ಲೀನ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಅವ್ರು ತಾವು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನೆಂದು ಕ್ಲೀನ್ ಮಾಡಲಿಲ್ಲ, ನಾನು ಮಾಡೋದಿಲ್ಲ. ಸೊ ಐಂದ್ರ ಪ್ರಭು ನೋಡಿದ್ರಂತೆ. ಅನಂತರ ತಾವೇ ಸ್ವಂತ ಹೋಗಿ ಬ್ರಹ್ಮಚಾರಿ ಲ್ಯಾಬರೇಟರೀಸ್ ಎಲ್ಲವನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಅನಿಸ್ತಂತೆ, ಬಾಪ್ರೆ, ಇವರು ಕೂಡ ಒಂದು ಲುಂಗಿ ಹಾಕೊಂಡು ಒಂದು ಬಕೆಟ್ ತಗೊಂಡು ಅವ್ರ ಜೊತೆ ಕ್ಲೀನ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅಂಡ್ ಐಂದ್ರ ಪ್ರಭು ವಾಸ್ ಇನ್ ಎಕ್ಸ್ಟಸಿ. ಅವಾಗ ಹೇಳಿದ್ರಂತೆ, ಎಲ್ಲಿವರೆಗೆ ನಮ್ಮ ಹೃದಯದಲ್ಲಿ ನಮ್ಮಲ್ಲಿರುವ ದೋಷಗಳು ನಮ್ಗೆ ಕಾಣೋದಿಲ್ಲ, ಎಲ್ಲಿವರೆಗೆ ನಾವು ಅತ್ಯಂತ ದೈನ್ಯ ಭಾವದಿಂದ ಭಗವಂತನಿಗೆ ಪ್ರಾರ್ಥಿಸೋದಿಲ್ಲ, ಅಲ್ಲಿವರೆಗೆ ಭಗವಂತನ ಕೃಪೆ ನಮ್ಗೆ ಸಿಗೋ. ಸೊ ಇದನ್ನ ಮಾಧವ ಪ್ರಭು ತಮ್ಮ ಒಂದು ಇದರಿಂದಾನೇ ಹೇಳ್ತಾರೆ. ಸೊ ಅದರಿಂದ ಮಹಾನ್ ವ್ಯಕ್ತಿಗಳು ಯಾರಾಗ್ತಾರೆ ಅಂತಂದ್ರೆ, ಯಾರು ದೈನ್ಯತೆಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಭಗವಂತನ ಮುಂದೆ ತಮ್ಮ ಪರಿಶುದ್ಧ ಹೃದಯವನ್ನ ಪ್ರಸ್ತುತಿಗೊಳಿಸ್ತಾರೆ. ಆದ್ದರಿಂದ ಈ 3 ಪ್ರಾರ್ಥನೆಗಳು ಬಹಳ ಇಂಪಾರ್ಟೆಂಟ್. ಅವಾಗ ನಮಗೆ ಸಾಂಪ್ರಾರ್ಥನಾತ್ಮಕ ಪ್ರಾರ್ಥನೆ ತುಂಬಾ ಹೃದಯದಿಂದ ಸರಳವಾಗಿ ಬರ್ತದೆ. ದೈನ್ಯಬೋಧಿಕ ಪ್ರಾರ್ಥನೆಗಳು ತುಂಬಾ ಸರಳವಾಗಿ ನಮಗೆ ಬರ್ತವೆ. ಲಾಲಸಮಯ ಪ್ರಾರ್ಥನೆಗಳು ಸರಳವಾಗಿ. ಇದನ್ನ ಪಡೆಯೋದಕ್ಕೆ ನಮ್ಮ ಹತ್ರ ಲೌಲ್ಯ ಇಲ್ಲ. ನನಗೆ ಸಿಕ್ಕಿರೋ ಜೀವನ ತುಂಬಾ ಚಿಕ್ಕದು, ಇದರಲ್ಲಿ ನಾನು ಬೇಕಾದ್ರೂ ಮಾಡಿ ಭಗವಂತನ ಆ ಒಂದು ಚರಣಾರವಿಂದಗಳಿಗೆ ರತಿ ರುಚಿಯನ್ನ ಪಡೆದ ಅಂಥವ್ರು ಭಕ್ತಿಯಲ್ಲಿ ಬಹಳ ಫಾಸ್ಟ್ ಆಗಿ ಅಡ್ವಾನ್ಸ್ ಆಗ್ತಾರೆ. ಸೊ ಇದನ್ನ ನಾವು ನೋಡಿದ್ದೇವೆ. ಅದಕ್ಕೆ ನಾವು ನಿನ್ನೆ ಚರ್ಚೆ ಮಾಡಿದ್ದೀವಿ. ಲೌಲ್ಯ. ಅವಾಗ ನಮ್ಮ ಕಣ್ಣಿನಿಂದ ಆ ಅಶ್ರುಧಾರೆ, ಆ ಪ್ರೇಮದ ಅಶ್ರುಧಾರೆ. एक बार देख ले चक्षु जौल, एक बार देख ले चक्षु जौल, गौर बोले निताई दीन गौर बोले निताई देर सकल संबोध. ಒಂದ್ಸಾರಿ ಆ ಅಶ್ರುಗಳು ನಮ್ಮ ಕಣ್ಣಲ್ಲಿ ನಿತ್ಯ ಚೈತನ್ಯ ಮಹಾಪ್ರಭು ನೋಡಿದ್ರು ಅಂದ್ರೆ, ಕೃಷ್ಣ ನೋಡಿದ ಅಂತಂದ್ರೆ, ಮುಂದೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದು, ಪಾಲನೆ ಮಾಡೋದು ಅವಶ್ಯ. ಭಕ್ತಿಯಲ್ಲಿ ನಿಮ್ಮನ್ನ ಮುಂದೆ ಕರೆದುಕೊಂಡು ಹೋಗುದು ನಮ್ಮ ಸಿನ್ಸಿಯರಿಟಿ ಬೇಕು. ಇದು ಶರಣಾಗತಿಯ ಒಂದು ಜಸ್ಟ್ ಹ್ಯುಮಿಲಿಟಿ. ಯಾವಾಗ ನಾವು ಸಿನ್ಸಿಯರ್ ಆಗಿ ಹಂಬಲ್ ಆಗಿ ಭಗವಂತನಿಗೆ ಪ್ರಾರ್ಥನೆ ಮಾಡುವುದನ್ನ ಕಲಿತೇವೆ, ನಮ್ಮ ಯಶಸ್ಸು ಗ್ಯಾರಂಟಿ. ಓಕೆ, ಸೊ 3 ಪ್ರಾರ್ಥನೆಗಳು. ನಾವು ಇದನ್ನ ಇನ್ನೂ ಚೆನ್ನಾಗಿ ಇವು ಎಷ್ಟಿದ್ದಾವೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಭಕ್ತಿ ವಿನೋದ್ ಠಾಕೂರ್ ಅವರು, ಲೋಚನ್ ದಾಸ್ ಠಾಕೂರ್ ಅವರು, ಆಮೇಲೆ ಇದು ನರೋತ್ತಮ್ ದಾಸ್ ಠಾಕೂರ್ ಅವರು, ಈ ವೈಷ್ಣವ ಆಚಾರ್ಯರ ಸಾಂಪ್ರಾರ್ಥನಾತ್ಮಕ ಪ್ರಾರ್ಥನೆಗಳು, ದೈನ್ಯಬೋಧಿಕ ಪ್ರಾರ್ಥನೆಗಳು ಮತ್ತು ಲಾಲಸಮಯ ಪ್ರಾರ್ಥನೆಗಳು, ಇವುಗಳನ್ನ ಓದಿ ಭಗವಂತನ ಮುಂದೆ ಹಾಡ್ಬೇಕು. ಭಗವಂತನ ಮುಂದೆ
ಹಾಡಿ ಅದರ ಅರ್ಥವನ್ನ ತಿಳ್ಕೊಳ್ಬೇಕು. ಮುಂದೆ ಸ್ಲೋಲಿ ಸ್ಟೆಪ್ ದಿಸ್ ವಿಲ್ ಗಿವ್ ಯು ಬಹಳಷ್ಟು ಭಗವಂತನ ಭಕ್ತಿ ಸೇವೆಯಲ್ಲಿ ಆ ಒಂದು ರುಚಿ ಆನಂದವನ್ನು ನಮ್ಗೆ ಸಿಗ್ತದೆ. ಸೊ ಇದಾದ್ಮೇಲೆ ಗಮನಾರ್ಹ ಪ್ರಾರ್ಥನೆಗಳ ಪಠಣ ಬಹಳಷ್ಟು ಭಾಗವತದಲ್ಲಿ, ಚೈತನ್ಯ ಚರಿತಾಮೃತದಲ್ಲಿ, ಭಗವದ್ಗೀತೆಯಲ್ಲಿ ಪ್ರಾರ್ಥನೆಗಳಿದ್ದಾವೆ. ಇವುಗಳನ್ನ ನಾವು ಮಾಡ್ಬೇಕು. ಪ್ರಸಾದ ಸ್ವೀಕಾರ, ಚರಣಾಮೃತವನ್ನ ಮತ್ತು ಪ್ರಸಾದವನ್ನ ತೆಗೆದುಕೊಳ್ಳುವ ರೀತಿ. ಅದರಲ್ಲಿ ಮುಖ್ಯವಾದದ್ದು ಏನು ಅಂತಂದ್ರೆ 10,000 ಯಜ್ಞಗಳನ್ನು ಮಾಡಿ ಗಳಿಸುವ ಪುಣ್ಯ ಫಲವನ್ನು ಒಮ್ಮೆಗೆ ಗಳಿಸಬಹುದು. ಅಂಡರ್ಲೈನ್ ಮಾಡಿಟ್ಕೊಳ್ಳಿ. ಈ ಭಕ್ತಿ ರಸಾಮೃತ ಸಿಂಧುವನ್ನ ಸಮರಿ ಆಸ್ ವೆಲ್ ಆಸ್ ಟೆಕ್ಸ್ಟ್ ವೈಸ್ ನಮ್ಮ ಮುಂದಿನ ಜೀವನದಲ್ಲಿ ಇದು ನಮ್ಗೆ ಏನಂದ್ರೆ ಕೈಪಿಡಿ ತರ ಆಗ್ಬೇಕು. ಈಗ ಹಾಗೆ ನಿಮ್ಗೆ ಭಕ್ತಿ ಶಾಸ್ತ್ರಿ ಕೈಪಿಡಿ ಇದೆ, ಇದು ನಮ್ಗೆ ಕೈಪಿಡಿ ಆಗ್ಬೇಕು. ಶ್ಲೋಕಗಳು, ಯಾಕಂತಂದ್ರೆ ಯಾರೇ ಪ್ರಶ್ನೆ ಮಾಡಿದ್ರು ಕೂಡ ನೀವು ಭಕ್ತಿ ಶುದ್ಧೋದಯ, ಭಕ್ತಿ ರತ್ನಾಕರ, ಅಥವಾ ಸ್ಕಂದ ಪುರಾಣ, ಪದ್ಮ ಪುರಾಣ ರೆಫರ್ ಮಾಡೋ ಹಾಗಿರ್ಬೇಕು. ಚರಣಾಮೃತ ಪಾನದ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ಅಕಾಲ ಮೃತ್ಯು ಹರಣಂ, ಸರ್ವವ್ಯಾಧಿ ವಿನಾಶನಂ, ಕೃಷ್ಣೋರ್ ಪಾದೋದಕಂ ಪೀತ್ವಾ ಶಿರಸ ಧಾರಯಾಮಿಯ. ನಾನಿದನ್ನ ಕುಡಿತೇನೆ ಮತ್ತು ತಲೆಗೆ ಹಾಕುತ್ತೇನೆ. ಬಹಳಷ್ಟು ಜನರು ಏನೇನ್ ಮಾಡ್ತಾರೆ, ಬತ್ ಕುಡಿದ್ಬಿಡ್ತಾರೆ ತಲೆಗೆ. ಇವನ್ ನಾವು ಆರತಿ ತೆಗೆದುಕೊಳ್ತೇವೆ, ಆರತಿ ತೆಗೆದುಕೊಂಡಾಗ ಅದನ್ನ ತೆಗೆದುಕೊಂಡು ತಲೆಗೆ, ಹೃದಯಕ್ಕೆ ಮತ್ತು ಇಲ್ಲಿ ಲೆಫ್ಟ್ ಸೈಡ್ ಎಲ್ಲಿ ವಾಮನಾಯ ನಮಃ ಅಂತೀರಾ ಅಲ್ಲಿ ಹಚ್ಕೊಳ್ಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ವಾಮನಾಯ ನಮಃ ಅಂತ ನೀವು ತಿಲಕ್ ಹಾಕ್ತಿರಲ್ಲ, ದ್ಯಾಟ್ ಪಾಯಿಂಟ್ ಎಲ್ಲ ನಿಮ್ಮ ಶರೀರದ ಆಲ್ ಡಿಸ್ಕಾರ್ಡ್ ಏನಿದು ಮಾಡ್ತೀರ ಎಲ್ಲವೂ ಅಲ್ಲಿ. ಅಲ್ಲಿಂದ ನಾವು ಅದನ್ನ ವಿಸರ್ಜನೆಯನ್ನ ಸೊ ಆರತಿ ತೆಗೆದುಕೊಳ್ಳೋದು, ಇವೆಲ್ಲ ಸಣ್ಣ ಸಣ್ಣ ಪ್ರೊಸೀಜರ್. ಕೆಲವರಿಗೆ ಹೊರಗಡೆ ಗೊತ್ತಿರೋದಿಲ್ಲ, ಬಟ್ ವಿ ಶುಡ್ ನೋ ದಿಸ್. ಆಮೇಲೆ ಕೆಲವೊಂದ್ಸತಿ ಅವರಿಗೆ ತಿಳಿಸಿ ಹೇಳು. ಧೂಪ ಹಾಗೂ ಪುಷ್ಪಗಳು, ಇದನ್ನ ಯಾರಾದ್ರೂ ಹೇಳ್ಬೋದಾ? ಮಹತ್ವ ಏನ್ ಚರ್ಚೆ ಮಾಡಿದೀವಿ ನಿನ್ನೆ? ಹರೇ ಕೃಷ್ಣ ಪ್ರಭುಜಿ. ಎಸ್ ಮಾತಾಜಿ. ಸೊ ಧೂಪದ ಬಗ್ಗೆ ಹೇಳಿದ್ದಾರೆ ಪ್ರಭುಜಿ. ಅದು ಧೂಪದ ಒಂದು ಕಂಪನ ನಾವು ಆಗ್ರಹಣ ಮಾಡಿದ್ರೆ ನಮ್ಮ ಐಹಿಕ ಕಲ್ಮಶ ಎಲ್ಲ ಅದು ತೊಡಸುತ್ತದೆ. ಮತ್ತೆ ಅದರ ಪರಿಣಾಮ ನಮ್ಗೆ ಒಳ್ಳೆ ಗುಣ ನಮ್ಗೆ ಬರುತ್ತದೆ ಪ್ರಭುಜಿ. ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಹಾವು ಕಡಿದ ಮನುಷ್ಯನಿಗೆ ಯಾವ ರೀತಿ ಅವರು ಬೇರೆ ಒಂದು ದ್ರವ್ಯವನ್ನ ಕೊಟ್ಟು ಅದನ್ನ ಮೂಸ್ ನೋಡೋದಿಗೆ ಕೊಡ್ತಾರಲ್ಲ ಪ್ರಭುಜಿ, ಆ ರೀತಿ ನಮ್ಮ ಒಂದು ವಿಷಪೂರಿತ ಏನು ನಮ್ಮಲ್ಲಿ ಅಜ್ಞಾನ ತುಂಬಿಕೊಂಡಿದೆ, ಕಲ್ಮಶ ತುಂಬಿಕೊಂಡಿದೆ, ಅದು ಧೂಪದ ಒಂದು ಸುವಾಸನೆ ಆಗ್ರಹಣದಿಂದ ನಮ್ಗೆ ಅದು ಮುಕ್ತಿ ಕೊಡುತ್ತೆ ಪ್ರಭುಜಿ. ಆ ರೀತಿ ಹೇಳಿದ್ದಾರೆ. ಮತ್ತೆ ಪುಷ್ಪಗಳು ಅಷ್ಟೇನೆ, ಭಗವಂತನಿಗೆ ನಾವು ಹೂವು, ಹಣ್ಣು, ಪತ್ರಂ ಪುಷ್ಪಂ ಫಲಂ ತೋಯಂ ಏನ್ ಕೊಡ್ತೀವಿ ನಾವು, ಅದರಲ್ಲಿ ಪುಷ್ಪ ಅದು ತುಂಬಾ ಸುಗಂಧ ಭರಿತವಾಗಿ ಇರುತ್ತೆ. ಮತ್ತೆ ನಾವು ಏನಾದ್ರೂ ಒಂದು ಭಗವಂತನಿಗೆ ಒಯ್ಯಬೇಕು, ಅದರಲ್ಲಿ ಪುಷ್ಪ ತುಂಬಾ ಒಂದು ಒಳ್ಳೆಯ ಒಂದು ಸ್ಥಾನವನ್ನ ಪಡೆದಿದೆ ಪುಷ್ಪ. ಸೊ ಅದನ್ನ ಭಗವಂತನಿಗೆ ಅರ್ಪಿಸೋದ್ರಿಂದ ಮತ್ತೆ ಅದ್ರದ ಒಂದು ನಿರ್ಮಾಲ್ಯ ಏನ್ ನಾವು ಆಗ್ರಹಣ ಮಾಡ್ತೀವಿ ಪ್ರಭುಜಿ, ಅದು ತುಂಬಾನೇ ನಮ್ಮ ಮತ್ತೆ ಅದು ಕಲ್ಮಶವನ್ನ ಅದು ತೆಗೆದು ಹಾಕತ್ತೆ. ಎಸ್, ಸರಿ ಇದೆ ಮಾತಾಜಿ. ಸೊ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಈ ಅಗರು ಅದು ಅಗರುಬತ್ತಿ ಇದನ್ನ ಯಾವಾಗ ಹಚ್ತೇವೆ, ಸುತ್ತಮುತ್ತಲಿನ ವಾತಾವರಣ, ಭಗವಂತನಿಗೆ ಅರ್ಪಿಸುವಂತ ಅಗರಬತ್ತಿಯ ಸುವಾಸನೆ
ಸುತ್ತಮುತ್ತಲಿನ ವಾತಾವರಣವನ್ನ ಇಷ್ಟೊಂದು ಪರಿಶುದ್ಧಗೊಳಿಸ್ತದೆ ಅಂತಂದ್ರೆ, ಯಾರಾದರೂ ದೇವಸ್ಥಾನಕ್ಕೆ ಬಂದ್ರೆ ಆ ಒಂದು ಸುವಾಸನೆಯನ್ನ ಅಗ್ರಹಿಸುವುದರಿಂದಲೇ ಅವರ ಪಾಪ ಕಲ್ಮಶಗಳು, ಹೃದಯದಲ್ಲಿರುವ ಪಾಪ ಕಲ್ಮಶಗಳು ದೂರ. ಆದ್ದರಿಂದ ಇದು ಬಹಳ ಇಂಪಾರ್ಟೆಂಟ್. ಅದೇ ರೀತಿ ಹೂವುಗಳು, ಪುಷ್ಪಗಳು. ಹೇಗೆ ಇಲ್ಲಿ ಉದಾಹರಣೆಯನ್ನ ಮಾತಾಜಿಯವರು ಹೇಳಿದ್ರು, ಹಾವಿನಿಂದ ಕಚ್ಚಿಸಿಕೊಂಡು ಪ್ರಜ್ಞಾಹೀನನಾದವನನ್ನು ಪ್ರಜ್ಞಾವಸ್ಥೆಗೆ ತರುವುದನ್ನು ತಜ್ಞರು ಕಲಿತಿರುತ್ತಾರೆ. ಆ ಮೂಲಿಕೆಯನ್ನು ಸುಮ್ಮನೆ ಮೂಸಿ ತೋರಿಸಿದ್ದಷ್ಟರಿಂದಲೇ ವ್ಯಕ್ತಿಗೆ ಪ್ರಜ್ಞೆ ಮರಳಿ ಹಾವು ಕಡಿತದ ದುಷ್ಪರಿಣಾಮಗಳು ದೂರವಾಗುತ್ತವೆ. ಈ ಉದಾಹರಣೆಯು ಪ್ರಸ್ತುತದ ನಮ್ಮ ಸಂದರ್ಭಕ್ಕೂ ಸಲ್ಲುತ್ತದೆ. ವ್ಯಕ್ತಿಯೊಬ್ಬನು ದೇವಾಲಯಕ್ಕೆ ಬಂದು ಭಗವದ್ ಅರ್ಪಿತವಾದ ಧೂಪದ ಹೊಗೆಯನ್ನು ಆಘ್ರಾಣಿಸಿದಾಗ ಅವನ ಎಲ್ಲ ಲೌಕಿಕ ಕಲ್ಮಶಗಳು ದೂರವಾಗುತ್ತವೆ. ನಾವು ಇದನ್ನ ಪ್ರಾಕ್ಟಿಕಲಿ ನೋಡ್ತೇವೆ. ನಮ್ಮ ದೇವಸ್ಥಾನಗಳಲ್ಲಿ ಯಾವಾಗ ಭಗವಂತನ ಆರತಿ ಆಗ್ತದೆ, ಉತ್ತಮವಾದ ಅಗರಬತ್ತಿಗಳನ್ನ ನಾವು ಅಂತಂದ್ರೆ ಶುದ್ಧವಾದದ್ದು, ಕೆಮಿಕಲ್ ಫ್ರೀ ಇರುವಂತಹ ಅಗರಬತ್ತಿಗಳನ್ನ ಉಪಯೋಗ ಮಾಡ್ಕೊಳ್ಬೇಕು. ಇದು ಬಹಳಷ್ಟು ಎಫೆಕ್ಟಿವ್ ಆಗುತ್ತೆ. ನಾವು ಯಾವಾಗ ರಾಧಾಕೃಷ್ಣ ಚಂದ್ರ ಬೆಂಗಳೂರಿನ ದೇವಸ್ಥಾನಕ್ಕೆ ಅವಾಗ ಹೋಗ್ತಿದೀವಿ, ಸ್ಟಾರ್ಟಿಂಗ್ ನಲ್ಲೇ ಈವನ್ ಮೆಟ್ಟಲು ಏರ್ತಾ ಇರುವಾಗಲೇ ನಮ್ಗೆ ಗೊತ್ತಾಗ್ಬಿಡ್ತಿತ್ತು. ಆ ಸುಗಂಧದ ವಾಸನೆ ನಮ್ಗೆ ಎಲ್ಲವನ್ನ ಮರ್ಚಿಬಿಡ್ತಿತ್ತು. ಅಲ್ಲಿ ಸಿಗುವಂತಹ ಪ್ರಸಾದ, ಅಲ್ಲಿ ಭಗವಂತನ ದರ್ಶನ, ಭಕ್ತರ ಸಂಘ, ಅಂತಹ ಅತ್ಯಂತ ಅದ್ಭುತವಾಗಿರ್ತಿತ್ತು. ನಾವು ವೆಸ್ಟ್ ಆಫ್ ಕಾರ್ಡ್ ರೋಡ್ ನಿಂದನೇ ಆ ಸುವಾಸನೆಯನ್ನು ನೋಡಿ, ಆಮೇಲೆ ಎಸ್ಪೆಷಲಿ ಪುಸ್ತಕಗಳು, ಭಗವದ್ಗೀತೆ, ಅದರ ಒಂದು ಸ್ಪೆಷಲ್ ವಾಸನೆ ಇರ್ತಿತ್ತು. ಸೊ ಆದ್ದರಿಂದ ಇದು ನಮ್ಮ ಹೃದಯದ ಕಲ್ಮಶಗಳನ್ನ. ಸೊ ನೆಕ್ಸ್ಟ್ ನಾವು ಚರ್ಚೆ ಮಾಡ್ತೇವೆ ಅರ್ಚಾ ವಿಗ್ರಹದ ಸ್ಪರ್ಶ. ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭು. ಓದಿ. ನಾವು ಓದ್ತೀನಿ ಪ್ರಭು. ಹರೇ ಕೃಷ್ಣ. ಅರ್ಚಾ ವಿಗ್ರಹದ ಸ್ಪರ್ಶ. ಭಗವಂತನ ಪಾದಕಮಲಗಳನ್ನು ಸ್ಪರ್ಶಿಸುವುದನ್ನು ಕುರಿತಂತೆ ವಿಷ್ಣು ಧರ್ಮೋತ್ತರದಲ್ಲಿ ಒಂದು ಉಕ್ತಿಯುಂಟು. ವೈಷ್ಣವ ದೀಕ್ಷೆ ಪಡೆದವನಾಗಿದ್ದು ಕೃಷ್ಣ ಪ್ರಜ್ಞೆಯ ಭಾವದಲ್ಲಿ ಭಕ್ತಿ ಸೇವೆ ಸಲ್ಲಿಸುತ್ತಿರುವಾತನು ಮಾತ್ರ ಅರ್ಚಾ ವಿಗ್ರಹ ಮುಟ್ಟುವ ಹಕ್ಕು ಉಳ್ಳವನಾಗಿರುತ್ತಾನೆ. ವೇದೋಕ್ತ ಸಂಪ್ರದಾಯದ ರೀತ್ಯ ಬೀದಿ ಗುಡಿಸುವ ಜನ ಅಥವಾ ಚಂಡಾಲರು ದೇಗುಲಗಳನ್ನು ಪ್ರವೇಶಿಸಬಾರದೆಂದು ನಿಷೇಧವು ಭಾರತದಲ್ಲಿ ಜಾರಿಯಲ್ಲಿದ್ದು, ಗಾಂಧಿಯವರ ರಾಜಕೀಯ ಚಳುವಳಿಯ ಹೊತ್ತಿನಲ್ಲಿ ಉದ್ರೇಕವಿತ್ತು. ಏಕೆಂದರೆ ವೈದಿಕ ಪದ್ಧತಿಯ ಪ್ರಕಾರ ಬೀದಿ ಗುಡಿಸುವವರು ಮತ್ತು ಚಾಂಡಾಲರಂತಹ ಕೆಳಮಟ್ಟದ ಜನರಿಗೆ ದೇವಸ್ಥಾನ ಪ್ರವೇಶ ನಿಷಿದ್ಧವಾಗಿತ್ತು. ಅವರು ಅವರ ಅಶುಚಿಯ ಅಭ್ಯಾಸಗಳಿಂದ ನಿಷಿದ್ಧ. ಆದರೆ ಅದೇ ಹೊತ್ತಿನಲ್ಲಿ ಆ ಜನ ಶುದ್ಧ ಭಕ್ತರ ಜೊತೆ ಸೇರಿ ಭಕ್ತಿ ಸೇವೆಯ ಚರಮ ಮಟ್ಟವನ್ನು ಮುಟ್ಟಲು ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಯಾವ ಪರಿವಾರದಲ್ಲಿ ಜನಿಸಿದ ಮನುಷ್ಯನ ಮೇಲೂ ನಿರ್ಬಂಧವಿಲ್ಲ. ಆದರೆ ಮೊದಲು ಆತ ನಿರ್ಮಲೀಕರಣಕ್ಕೆ ಒಳಗಾಗಬೇಕು, ಆ ಶುದ್ಧೀಕರಣದ ಪ್ರಕ್ರಿಯೆಯನ್ನು ಸ್ವೀಕರಿಸಬೇಕು. ಹರಿಜನ ದೇವರ ಮಕ್ಕಳು ಎಂಬೊಂದು ಕಾಲ್ಪನಿಕ ಹೆಸರನ್ನು ಕೊಟ್ಟು ಬೀದಿ ಗುಡಿಸುವವರನ್ನು ಶುದ್ಧೀಕರಿಸಲು ಗಾಂಧೀಜಿ ಬಯಸಿದರು. ಹಾಗಾಗಿ ಗಾಂಧಿ ಪಂಥಾನುಯಾಯಿಗಳು ಹಾಗೂ ದೇವಸ್ಥಾನಗಳ ಆಡಳಿತ ನಡೆಸುತ್ತಿದ್ದ ಜನರ ನಡುವೆ ದೊಡ್ಡ ಸಂಘರ್ಷ ಏರ್ಪಟ್ಟಿತು. ಏನೇ ಇರಲಿ, ಈ ಹೊತ್ತು ಜಾರಿಯಲ್ಲಿರುವ ಕಾನೂನು ಧರ್ಮ ಗ್ರಂಥಗಳ ಪ್ರಕಾರವೇ ಇದೆ. ಯಾರೇ ಆಗಲಿ ಶುದ್ಧನಾದವನು ದೇವಸ್ಥಾನವನ್ನು ಪ್ರವೇಶಿಸಬಹುದು. ವಸ್ತುಸ್ಥಿತಿ ನಿಜಕ್ಕೂ ಹೀಗಿದೆ. ಯಾರು ಸೂಕ್ತ ರೀತಿಯಲ್ಲಿ ದೀಕ್ಷೆ ಪಡೆದಿದ್ದಾನೋ, ಯಾರು ನಿಯಮ ನಿಷೇಧಗಳನ್ನು ಪಾಲಿಸುತ್ತಿದ್ದಾನೋ ಅವನು ಮಾತ್ರ ಅರ್ಚಾ ವಿಗ್ರಹವನ್ನು ಮುಟ್ಟಲು ಅರ್ಹ. ಎಲ್ಲರೂ ಅಲ್ಲ. ನಿಯಂತ್ರಿತ ತತ್ವಗಳನ್ನು ಪಾಲಿಸಿ ದೇವರ ಮೈಯನ್ನು ಸ್ಪರ್ಶಿಸುವಾತನು ಐಹಿಕ ಪಾಪಗಳೆಂಬ ಕಲ್ಮಶದಿಂದ ಕೂಡಲೇ ಮುಕ್ತನಾಗುತ್ತಾನೆ ಮತ್ತು ಅವನೆಲ್ಲ ಅಪೇಕ್ಷೆಗಳು ತಡವಾಗದೆ ನೆರವೇರುವವು. ಹರೇ ಕೃಷ್ಣ ಪ್ರಭು. ಸೊ ಕ್ಲೀನ್ಲಿನೆಸ್ ಅಂಡ್ ಪಂಕ್ಚುಯಾಲಿಟಿ, ಇವು ಎರಡು ದೇವಸ್ಥಾನದ ಅರ್ಚಾ ವಿಗ್ರಹ ಸೇವೆಗೆ ಅತ್ಯಂತ ಇಂಪಾರ್ಟೆಂಟ್.
ಸೊ ನಾವು ಭಗವಂತನ ಮೊದಲನೇದಾಗಿ ದೇವಸ್ಥಾನ ಒಳಗಡೆ ಹೋಗೋಕ್ಕಿಂತ ಮೊದಲು ನಾವು ಸ್ವಚ್ಛವಾಗಿರ್ಬೇಕು. ಚಪ್ಪಲಿ ಮುಟ್ಟಿ ನಾವು ದೇವಸ್ಥಾನದ ಒಳಗಡೆ ಹೋದ್ರೆ ಅದಕ್ಕಿಂತ ಮೊದಲು ಕಾಲನ್ನ ತೊಳೆದುಕೊಳ್ಳಿ. ನಾವು ನೋಡ್ತೇವೆ ಬಹಳಷ್ಟು ಜನರು ಇದನ್ನ ಇದು ಮಾಡೋದಿಲ್ಲ, ಆದ್ರೆ ಇದು ಅವಶ್ಯಕತೆ ಇದೆ. ಕೆಲವೊಂದ್ಸರಿ ಏನಂತಂದ್ರೆ ನೀರಿನ ವ್ಯವಸ್ಥೆ ಇರ್ಲಿಕ್ಕಿಲ್ಲ ಅಥವಾ ಅದಕ್ಕಾಗಿ ಏನಾದ್ರೂ ಒಂದು ವ್ಯವಸ್ಥೆ ನಮ್ಮ ದೇವಸ್ಥಾನದಲ್ಲಿ ಆಗ್ಬೇಕು. ಅನಂತರ ದೇವಸ್ಥಾನದ ಒಳಗಡೆ, ಯಾಕಂತಂದ್ರೆ ದೇವಸ್ಥಾನದ ಒಳಗಡೆ ಎಲ್ಲಾ ಶುದ್ಧವಾಗಿರ್ತದೆ. ನಾವು ನಮ್ಗೆ ಗೊತ್ತಿಲ್ಲದೆ ಅಶುದ್ಧತೆಯನ್ನ ಮಾಡುವುದು ಅದು ಒಂದು ರೀತಿಯ ಅಪರಾಧವಾಗ್ತದೆ. ನಾವು ಎಷ್ಟು ಶುದ್ಧವಾಗಿದ್ದ ಸ್ಥಳದಲ್ಲಿ ಹೋಗ್ತೀವೋ ಅಷ್ಟೇ ಶುದ್ಧವಾಗಿ ಇರುವಂತೆ ಆ ಸ್ಥಳವನ್ನ ಬಿಟ್ಟು ಬರಬೇಕು. ದೇವಸ್ಥಾನಕ್ಕೆ ಹೋದ್ಮೇಲೆ ನಾವು ಭಗವಂತನ ಸೇವೆಯ ಭಗವಂತನನ್ನ ಸ್ಪರ್ಶ ಮಾಡೋದು ಅಂತಂದ್ರೆ ಪೂರ್ಣ ಆಚಮನವನ್ನ ಮಾಡ್ಕೊಳ್ಬೇಕು. ಅಂದ್ರೆ ಭಗವಂತನ 24 ನಾಮಗಳು ಅಥವಾ ನಡುವೆ ಏನಾದ್ರು ನಾವು ಮತ್ತೆ ಆಚಮನ ಮಾಡ್ಬೇಕಾಗಿ ಅಥವಾ ಏನಾದ್ರು ಕೆಲವೊಂದ್ಸತಿ ನಾವು ತಲೆಯನ್ನ ಮುಟ್ಕೊಳ್ತೇವೆ, ಮೂಗನ್ನ ಮುಟ್ಕೊಳ್ತೇವೆ. ಅಂತ ಸಂದರ್ಭದಲ್ಲಿ ಅಥವಾ ಇದಕ್ಕೆ ಬೇರೆ ಯಾವುದೇ ಒಂದು ಇದಕ್ಕೆ ಹೋಗಿ ಬಂದಿದ್ದೀವಿ ಅಂತಂದ್ರೆ, ಎಲ್ಲೋ ಮುಟ್ಟಿ ಬಂದಿದ್ರೆ ಅವಾಗ ಮತ್ತೊಮ್ಮೆ 3 ಸಾರಿ ಭಗವಂತನ ಆಚಮನವನ್ನ ಮಾಡ್ಕೊಳ್ಬೇಕು. ನಾಮವನ್ನ ತೆಗೆದುಕೊಂಡು ಆಚಮನ ಮಾಡ್ಬೇಕು. ಓಂ ಅಪವಿತ್ರೋ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಬಾಹ್ಯಾಭ್ಯಂತರ ಶುಚಿ. ಭೂತ ಶುದ್ಧಿಯನ್ನ ಮಾಡ್ಕೊಳ್ಬೇಕು ಅರ್ಚಾ ವಿಗ್ರಹವನ್ನ ಸ್ಪರ್ಶೋಕ್ಕಿಂತ ಮೊದಲು. ನಾಹಂ ವಿಪ್ರೋ ನ ಚ ನರಪತಿ ನಾಹಂ ವೈಶ್ಯೋ ನ ಶೂದ್ರೋ ವಾ ನಾಹಂ ವರ್ಣಿ ನ ಚ ಗೃಹಪತಿ ವನಸ್ವಯತಿರ್ವ ಕಿಂತು ಪ್ರೋದ್ಯಾಂ ನಿಖಿಲ ಪೂರ್ಣಾಮೃತಾಬ್ಧೀರ್ ಗೋಪಿ ಭರ್ತು ಪದ ಕಮಲಯೋ ದಾಸ ದಾಸ ದಾಸಾನುದಾಸ. ನಾನು ಬ್ರಹ್ಮಚಾರಿ ಅಲ್ಲ, ಗೃಹಸ್ಥ ಅಲ್ಲ, ವಾನಪ್ರಸ್ಥ ಅಲ್ಲ, ಸನ್ಯಾಸಿ ಅಲ್ಲ, ನಾನು ಬ್ರಾಹ್ಮಣನಲ್ಲ, ಕ್ಷತ್ರಿಯನಲ್ಲ, ವೈಶ್ಯ ಅಲ್ಲ, ಶೂದ್ರ ಅಲ್ಲ, ನಾನು ಗೋಪಿ ಭರ್ತು ಪದ ಕಮಲಯೋ ಸಕಲ ಪೂರ್ಣಾಮೃತಾಬ್ಧಿ, ಎಲ್ಲ ಪೂರ್ಣ ಅಮೃತದ ಸಮುದ್ರವಾಗಿರುವ ಆ ಗೋಪಿ ಭರ್ತು, ಗೋಪಿಗಳ ಗೋಪಿಯವರ ಸ್ವಾಮಿ ಗೋಪಿನಾಥನ ದಾಸರ 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 ದಾಸ. ಇದು ಭೂತಶುದ್ಧಿ. ಯಾವಾಗ ನಾವು ಇದನ್ನ ಹೋಗ್ತೇವೆ ಅಂದ್ರೆ ಉದ್ದೇಶ ಏನು? ನಾವು ಭಗವಂತನ ನಿಜವಾಗ್ಲೂ ಭಗವಂತ ಅಲ್ಲಿದ್ದಾನೆ. ನಾವು ಯಾವಾಗ ಭಗವಂತನ ನಾಮದಿಂದ ಪರಿಶುದ್ಧರಾಗ್ತೇವೆ, ಭಗವಂತನ ಭಗವಂತ ಅಲ್ಲಿರ್ತಾನೆ ಅನ್ನುವ ನಮ್ಗೆ ಪೂರ್ಣ ವಿಶ್ವಾಸ. ಅಲ್ಲಿವರೆಗೆ ನಾವು ಈ ಎಲ್ಲ ಪ್ರಕ್ರಿಯೆಗಳನ್ನ ಮಾಡಿ ಸೊ ಭಗವಂತನನ್ನ ಅವಾಗ ನಾವು ಸ್ಪರ್ಶಿಸೋದು. ಇಲ್ಲಿ ಹೇಳಿದ್ದಾರೆ, ಯಾಕಂತಂದ್ರೆ ಆ ಸಮಯದಲ್ಲಿ ಇದರ ಒಂದು ಆಳವನ್ನು ಅರಿಯದೆ ಬಹಳಷ್ಟು ಜನ ತಮ್ಮದೇ ಆದ ವಿಚಾರಗಳನ್ನ ವ್ಯಕ್ತಪಡಿಸ್ತಾರೆ. ಆದರೆ ಭಕ್ತರಾದವರು ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ನಾವು ಹೀಗೆ ಮಾಡ್ತೇವೆ, ಭಗವಂತ ಸ್ವಯಂ ಅಲ್ಲಿ ಪ್ರಸ್ತುತನಾಗಿದ್ದಾನೆ ಅಂತ ಅನ್ನೋದು ನಮಗೆ ಅರ್ಥ ಆಗ್ತದೆ. ಆ ರೆಸಿಪ್ರೊಕೇಶನ್, ಆ ಆದಾನ್ ಪ್ರದಾನ್ ನಮಗೆ ಲಭ್ಯವಾಗ್ತದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಬಹಳಷ್ಟು ಜನ ನೋಡ್ತೀವಿ ದೇವಸ್ಥಾನಕ್ಕೆ ಇವಾಗ ಬರೋರು ಕೂಡ, ಈವನ್ ಕೆಲವರು ಭಕ್ತರು ಇನ್ನೂ ಅಷ್ಟೊಂದು ಅವ್ರಿಗೆ ಆಳವಾದ ಒಂದು ಜ್ಞಾನ ಇರೋದಿಲ್ಲ. ಅವರು ಭಗವಂತ ಅರ್ಚಾ ಮೂರ್ತಿಯನ್ನ ಇವರು ಅರ್ಚಾ ಮೂರ್ತಿ ನಾವಿಂಥದ್ದು ಕಟ್ಟಿಗೆಯಿಂದ ಮಾಡುವಂತಾನೆ ತಿಳ್ಕೊಂಡು ದಟ್ ಈಸ್. ಆದ್ರಿಂದ ಅವರಿಗೆ ಅರ್ಥ ಆಗೋದು ಭಗವಂತ ನಾವು ಕೊಡ್ತಾ ಇರುವ ಸೇವೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ಆದ್ದರಿಂದ ಇದು ಐಹಿಕ ಪಾಪಗಳೆಂಬ ಕಲ್ಮಶದಿಂದ ಕೂಡಲೇ ಮುಕ್ತನಾಗುತ್ತಾನೆ ಮತ್ತು ಅವನೆಲ್ಲ ಅಪೇಕ್ಷೆಗಳು ತಡವಾಗದೆ ನೆರವೇರಿ. ಇವೆಲ್ಲವೂ ಸತ್ಯ ಇದೆ. ನಾವು ಸರಿಯಾಗಿ ನಿಯಮವನ್ನ ಪಾಲಿಸಿದರೆ ಅದು ಗೋಚರವಾಗ್ತದೆ. ಸರಿನಾ? ಏನಾದ್ರೂ ಪ್ರಶ್ನೆ ಇದೆ ಅದರಲ್ಲಿ? ಹರೇ ಕೃಷ್ಣ ಪ್ರಭುಜಿ. ಪ್ರಭು ಎಸ್ ಪ್ರಭುಜಿ. ರಂಗಮಯ್ಯ ಪ್ರಭುಜಿ.
ಪ್ರಭುಜಿ, ಈಗ ಭಗವಂತನ ಒಂದು ವಿಶೇಷ ಹಬ್ಬ ಈ ತರ ಬಂದಾಗ ಆ ಬೇರೆಯವರಿಗೆಲ್ಲ ನಾವು ಯಾವ ರೀತಿ ಅದನ್ನ ಅಭಿಷೇಕ ಮಾಡೋದಕ್ಕೆ ಅವಕಾಶ ಕೊಡ್ಬೇಕು ಪ್ರಭುಜಿ? ನೀವು ಅದಕ್ಕೆ ಅವ್ರಿಗೆ ಪವಿತ್ರ ಮಾಡಿ ಕೈಯಲ್ಲಿ ಪವಿತ್ರ ಮಾಡೋದಕ್ಕೆ ಹೇಳಿ. ನಾವು ಯಾವಾಗ ಡೇಟೀಸ್ ಹೊರಗಡೆ ಬಂದಿದ್ದೇವಲ್ಲ, ನೀವು ಅದಕ್ಕೆ ಒಂದ್ ಸ್ವಲ್ಪ ಆ ಸರ್ಕಲ್ ಇದು ಮಾಡಿರ್ಬೇಕು. ಅವ್ರು ಹೋಗಿ ಡೈರೆಕ್ಟ್ ಆಗಿ ಡೇಟೀಸ್ ಅನ್ನ ಮುಟ್ಟೋದು ಆಗ್ಲಿ, ಅಥವಾ ಶಂಖದಿಂದ ಅವ್ರಿಗೆ ಸ್ಪರ್ಶ ಮಾಡೋದಾಗ್ಲಿ, ಅವರಿಗೆ ಮೊದಲು ಕೈಯನ್ನ ಪವಿತ್ರ ಮಾಡೋದು. ನೀವು ಮಾಡ್ತೀರಲ್ಲ, ನಾವು ಕೈಯನ್ನ ಪವಿತ್ರ ಮಾಡೋದಕ್ಕೆ ಕೊಟ್ಟು ಆಮೇಲೆ ಅವರಿಗೆ ಅಭಿಷೇಕ ಮಾಡೋದಕ್ಕೆ ಅದೊಂದು ವಿಶೇಷ ಅವಕಾಶವನ್ನು ಗೌರ್ನಿ ತಾಯಿಯವರ ಅಭಿಷೇಕ ಮಾಡೋದಕ್ಕೆ, ರಾಧಾಕೃಷ್ಣ ಅಭಿಷೇಕ. ಅದನ್ನ ನಾವು ಕೇರ್ಫುಲ್ ಆಗಿರ್ಬೇಕು. ಯಾಕಂತಂದ್ರೆ ಅವ್ರಿಗೆ ಈ ಜ್ಞಾನ ಇರೋದಿಲ್ಲ. ಆದ್ರೆ ಭಕ್ತಿ ಇರ್ತದೆ, ಆದ್ರೆ ಈ ಒಂದು ಜ್ಞಾನ ಇಲ್ಲದ ಕಾರಣ ಅವ್ರು ರೆಕಗ್ನೈಸ್ ಮಾಡೋದಕ್ಕೆ. ಅದಕ್ಕೆ ಆ ಒಂದು ಪರಿಶುದ್ಧತೆಯನ್ನ ನಾವು ನೋಡ್ಕೊಳ್ಬೇಕು. ಸರಿನಾ ಪ್ರಭು? ಆ ವಸ್ತ್ರ ಸಮೇತನೂ ನೋಡ್ಬೇಕಲ್ಲ ಪ್ರಭುಜಿ, ಅವರು ಪ್ಯಾಂಟ್ ಶರ್ಟ್ ಅಲ್ಲಿ ವಸ್ತ್ರ ಸಮೇತನೇ ನೋಡ್ಬೇಕು. ಅವರು ಶುದ್ಧವಾಗಿದ್ದಾರೋ. ಯಾಕಂತಂದ್ರೆ ಇವೆಲ್ಲ ಬಹಳ ಇಂಪಾರ್ಟೆಂಟ್. ಕೆಲವೊಂದ್ಸರಿ ಏನಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ಅಷ್ಟು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅದಕ್ಕಾಗಿ ನೀವು ಸೆಲೆಕ್ಟ್ ಮಾಡಿದವರನ್ನ ಇಂಥವರಿಗೆ ಹೋಗಿ ತಾವೇ ಇದನ್ನ ಅಭಿಷೇಕ ಮಾಡೋದಕ್ಕೆ ಬನ್ನಿ ಅಂತ ಅಂತವ್ರನ್ನ ಇನ್ವೈಟ್ ಬೇಕಾದ್ರೆ ಮಾಡಿ. ಸೊ ನೆಕ್ಸ್ಟ್ ಶ್ರೀ ವಿಗ್ರಹ ದರ್ಶನ ಯಾರು ಓದ್ತೀರಾ? ನಾನು ಓದ್ಲಾ ಪ್ರಭುಜಿ? ಓದಿ ಪ್ರಭು. ಶ್ರೀ ವಿಗ್ರಹ ದರ್ಶನ. ಶ್ರೀಕೃಷ್ಣನ ಶ್ರೀ ವಿಗ್ರಹ ದರ್ಶನವನ್ನು ಪ್ರಶಂಸಿಸುವ ಉಕ್ತಿಯೊಂದು ವರಾಹ ಪುರಾಣದಲ್ಲಿದೆ. ಅದರಲ್ಲಿ ಭಕ್ತನೊಬ್ಬನು ಹೀಗೆನ್ನುತ್ತಾನೆ: ವಸುಂಧರೆಯ ವೃಂದಾವನಕ್ಕೆ ಹೋಗಿ ಅಲ್ಲಿನ ಗೋವಿಂದನ ದರ್ಶನ ಮಾಡಿದಾತನು ಯಮರಾಜನ ಆಸ್ಥಾನದಲ್ಲಿ ನಿಲ್ಲಬೇಕಾಗಿಲ್ಲ. ಅಲ್ಲದೆ ಅವನನ್ನು ಉನ್ನತೋನ್ನತ ದೇವತೆಗಳು ವಾಸಿಸುವ ಗ್ರಹಲೋಕಗಳನ್ನು ಪ್ರವೇಶಿಸಲು ಬಿಡಲಾಗುತ್ತದೆ. ಸಾಮಾನ್ಯ ವ್ಯಕ್ತಿಯೊಬ್ಬನು ಕೂಡ ಕುತೂಹಲ ಭರಿತನಾಗಿ ವೃಂದಾವನಕ್ಕೆ ಹೋಗುತ್ತಾನೆ ಮತ್ತು ಆಕಸ್ಮಿಕವೋ ಎಂಬಂತೆ ಅಲ್ಲಿನ ದೇಗುಲವನ್ನು, ವಿಶೇಷವಾಗಿ ಗೋವಿಂದ ದೇವನ ದೇಗುಲವನ್ನು ನೋಡುತ್ತಾನೆ. ಅಂತಹವನಿಗೆ ಆಧ್ಯಾತ್ಮಿಕ ಸಾಮ್ರಾಜ್ಯಕ್ಕೆ ಉನ್ನತಿ ಸಿಗುತ್ತದೋ ಇಲ್ಲವೋ ಆ ಮಾತು ಬೇರೆ. ಆತ ಊರ್ಧ್ವ ಗ್ರಹಲೋಕಗಳಿಗೆ ಹೋಗುವುದಂತೂ ನಿಶ್ಚಯ ಎಂಬುದು ವರಾಹ ಪುರಾಣೋಕ್ತಿಯ ಅರ್ಥ. ಹಾಗೆಂದರೆ ವೃಂದಾವನದ ಗೋವಿಂದನ ಮೂರ್ತಿಯನ್ನು ಕಂಡ ಮಾತ್ರಕ್ಕೆ ವ್ಯಕ್ತಿಯು ಪುಣ್ಯ ಜೀವನದಲ್ಲಿ ಮೇಲೇರುತ್ತಾನೆ. ನಾವು ನೆನಪಿಸಿಕೊಳ್ಳಬಹುದು, ಯಾವಾಗ ಮಿಖೋಲಾಯ್ ಗೋರ್ಬಚೇವ್ ಅವರು ಪೆರಿಸ್ಟ್ರಾಯಿಕಾ ಒಂದು ಗ್ಲೋಬಲ್ ಲಿಬರಲೈಸೇಷನ್ ಮೂವ್ಮೆಂಟ್ ಅನ್ನ ತಂದ್ರು ರಷ್ಯಾದಲ್ಲಿ. ಅನೇಕ ವರ್ಷಗಳಿಂದ ವೃಂದಾವನಕ್ಕೆ ಬರಬೇಕು ಅಂತ ಕಾಯ್ತಾ ಇರುವ ಭಕ್ತರು ಅವ್ರಿಗೆ ಒಂದು ವಿಶೇಷ ಅವಕಾಶ ಸಿಕ್ತು. ಅವರು ತಾವು ಗಳಿಸಿರುವ ಹಣ ಎಲ್ಲ ಕೂಡಿಸಿ ಸೇರಿಸಿ ಒಂದು ಫ್ಲೈಟ್ ಮಾಸ್ಕೋದಿಂದ ದಿಲ್ಲಿಗೆ ಬರೋದಕ್ಕೆ ಅದನ್ನ ಮಾಡಿ ಆ ದಿಲ್ಲಿಗೆ ಬಂದಾಗ ಅವರು ಕಾಲನ್ನ ಭೂಮಿ ಮೇಲೆ ಇಡ್ತಿರ್ಲಿಲ್ಲ, ತಲೆಯನ್ನ ಇಡ್ತಿದ್ರು. ಅದಕ್ಕೆ ಭಾರತ ಭೂಮಿ ಅಂತಹ ಪವಿತ್ರವಾದದ್ದು. ಹಿತ್ತಲ ಗಿಡ ಮದ್ದಲ ಅಂತ ನಾವು ಆ ಒಂದು ಭಾರತ ಭೂಮಿಯ ಮಹಿಮೆಯನ್ನ ಅರಿತುಕೊಳ್ಳದೆ ಸಾಮಾನ್ಯ ಅಂತ ತಿಳ್ಕೊಳ್ತೀವಿ. ಆದ್ರೆ ಇಲ್ಲಿಯ ಪ್ರತಿಯೊಂದು ಕ್ಷೇತ್ರ ಅತ್ಯಂತ ಪವಿತ್ರ. ಒಂದಿಲ್ಲ ಒಂದು ಆಧ್ಯಾತ್ಮಿಕ ಭಗವಂತನ ಲೀಲೆಗಳಿಗೆ ಕಾರಣವಾಗಿದೆ. ನಾವು ನೋಡ್ತೇವೆ ಈ ಪೂರ್ಣ ಬೆಲ್ಟು, ಮೊನ್ನೆ ನಾವು ಮುಳುಬಾಗಿಲು, ಎಲ್ಲಿ ಶ್ರೀರಾಮಚಂದ್ರ ದಂಡಕಾರಣ್ಯಕ್ಕೆ ಹೋಗುವ ಹಾದಿಯಲ್ಲಿ ಏನೇನ್ ಲೀಲೆಗಳನ್ನ ಮಾಡಿದ ಆ ಎಲ್ಲ ಸ್ಥಳ ಏನಿದೆ, ಒಂದಿಲ್ಲ ಒಂದು ಲೀಲೆ ಇದ್ದಾವೆ. ಕೆಲವೊಂದು ನಶಿಸಿ ಹೋಗಿವೆ, ಇನ್ನು ಕೆಲವು ಇದ್ದಾವೆ. ಆದ್ರೆ
ನಾವು ಭಾಗ್ಯವಂತರು, ಕೆಲವೊಂದು ನಮ್ಗೆ ನೋಡೋದಕ್ಕೆ ಅವಕಾಶ ಸಿಗ್ತದೆ. ಆದ್ರಿಂದ ಇಲ್ಲಿ ಹೇಳಿದಂತೆ ಯಾರು ಭಗವಂತನ ದೇಗುಲವನ್ನ ಗೊತ್ತಿದ್ದೋ ಗೊತ್ತಿಲ್ಲದೇನೆ, ಈಗ ಬೃಂದಾವನದಲ್ಲಿ ತುಂಬಾ ರಶ್ ಇದೆ, ಬಹಳಷ್ಟು ಜನ ಬರ್ತಾ ಇದ್ದಾರೆ. ಎಸ್ಪೆಷಲಿ ದಿಲ್ಲಿಯಿಂದ ಇಷ್ಟೊಂದು ಜನ ಪ್ರತಿ ದಿವಸ ಬರ್ತಾರೆ. ಗೊತ್ತಿದ್ದೋ ಗೊತ್ತಿಲ್ಲದೆ ಅವ್ರು ಎಲ್ಲಾ ದೇವಸ್ಥಾನಗಳಿಗೆ ಹೋಗ್ತಾರೆ. ಕೃಷ್ಣ ಬಲರಾಮ್ ದೇವಸ್ಥಾನಕ್ಕೆ ಬರ್ತಾರೆ, ನೋಡ್ತಾರೆ, ಹೊರಟೋಗ್ಬಿಡ್ತಾರೆ, ಪ್ರಸಾದ ತಗೊಳ್ತಾರೆ. ದಿಸ್ ಆಲ್ ಆಸ್ಪಿಸಿಯಸ್, ದೇ ಆಲ್ ವಿಲ್ ಗೆಟ್ ಬೆನಿಫಿಟೆಡ್. ಸೊ ವರಹ ಪುರಾಣೋಕ್ತಿಯಲ್ಲಿ ಹೇಳಲಾಗಿದೆ, ವೃಂದಾವನದ ಗೋವಿಂದನ ಮೂರ್ತಿಯನ್ನು ಕಂಡ ಮಾತ್ರಕ್ಕೆ ವ್ಯಕ್ತಿಯು ಪುಣ್ಯ ಜೀವನದಲ್ಲಿ ಮೇಲೇರುತ್ತಾನೆ. ಶ್ರೀಲ ಪ್ರಭುಪಾದರು ಯಾವಾಗ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ವೃಂದಾವನ ಅಂದ್ರೆ ಗೊತ್ತಿಲ್ಲ ಅಲ್ಲಿ ಜನರಿಗೆ, ಏನ್ ವೃಂದಾವನ, ಏನ್ ವೃಂದಾವನ. ಅದಕ್ಕೆ ಶ್ರೀಲ ಪ್ರಭುಪಾದರು ಒಂದು ನದಿ ಚಿತ್ರ, ಶ್ರೀ ರಾಧಾ ಮದನ್ ಮೋಹನ್ನ 2 ಟವರ್ಸ್ ಇದಾವಲ್ಲ, ಒಂದು ಅರ್ಧ ಬೀಳಿಸಿರೋ ಟವರು, ಇನ್ನೊಂದು ಪೂರ್ಣ ಟವರು, ಅದನ್ನ ಬರೋದು ಇದು ವೃಂದಾವನ ಅಂತ ಹೇಳಿ. ಅಷ್ಟನ್ನೇ ನೋಡಿ ಫಾರಿನ್ ಭಕ್ತರು ಆನಂದವನ್ನ ಅನುಭವಿಸ್ತಾ ಇದ್ರು. ಸೊ ನಾವು ಎಷ್ಟು ಬಾರಿ ಜಮುನಾ ನದಿಯ ನೀರನ್ನ ಕುಡಿಯೋದಕ್ಕೆ ಅವಕಾಶ ಸಿಕ್ಕಿದೆ, ಗಂಗಾ ನದಿಯ ನೀರನ್ನ ಕುಡಿಯೋದಕ್ಕೆ ಅವಕಾಶ ಸಿಕ್ಕಿದೆ, ಹರಿನಾಮವನ್ನ ಕೇಳೋದಕ್ಕೆ ಅವಕಾಶ ಸಿಕ್ಕಿದೆ. ಎಂತ 1966 ನಂತರ ಇದೆಲ್ಲ ನಮ್ಗೆ ಎಂತ ಅವಕಾಶಗಳು ಸಿಗ್ತಾ ಇದಾವೆ, ಇದ್ರ ಬಗ್ಗೆ ಕೇಳಿ ತಿಳಿಯೋದಕ್ಕೆ ಅವಕಾಶ ಸಿಗ್ತಾ ಇದೆ. ಅದಕ್ಕಿಂತ ಮೊದಲು ಕೆಲವರಿಗೆ ಸಿಗ್ತಿರ್ಬೇಕು, ಆದ್ರೆ ಇಷ್ಟೊಂದು ಭಾರತ ಭೂಮಿಯಲ್ಲಿರುವಂತಹ ಎಲ್ಲರಿಗೂ ಕೂಡ ಸಿಗ್ತಿದೆ. ಈಗ ಎಲ್ಲ ಕಡೆ, ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ, ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ ಎಷ್ಟೊಂದು ದೇವಸ್ಥಾನಗಳು, ಎಷ್ಟೊಂದು ಭಗವಂತನ ನಾಮ ಕೀರ್ತನೆ ಗುಣಗಾನ ಆಗ್ತಾ ಇದೆ. ಎಲ್ಲ ಶಿಲ ಪ್ರಭುಪಾದರ ಅಹೈತುಕ ಕೃಪೆ ನಮ್ಮ ಮೇಲೆ. ಇದು ನಮ್ಮ ಸುಕೃತಿಯನ್ನ ಹೆಚ್ಚಿಸ್ತದೆ. ಇದು ನಮಗೆ ಮರಳಿ ಭಗವದ್ಧಾಮಕ್ಕೆ ಹೋಗುವುದಕ್ಕೆ ಯೋಗ್ಯತೆಯನ್ನ ಕಲ್ಪಿಸಿಕೊಡುತ್ತದೆ. ಹರಿನಾಮದ ಜಪ, ಹರಿನಾಮದ ಕೀರ್ತನೆ, ನಾವೆಲ್ಲರೂ ಇಷ್ಟು ಡಿಟೇಲ್ ಆಗಿ ಶಾಸ್ತ್ರವನ್ನ ಕೇಳ್ತಾ ಇದ್ದೇವೆ. ಇನ್ನೂ ಹೆಚ್ಚು ತಾವು ರೂಪ ಗೋಸ್ವಾಮಿಯವರು ಬರೆದಿರುವಂತಹ ಅನೇಕ ಶಾಸ್ತ್ರಗಳನ್ನು ಓದುವರಿದ್ದೀರಿ. ಸೊ ಇಸ್ ಇಟ್ ನಾಟ್ ಎ ಗ್ರೇಟ್ ಕೃಪೆ ನಮ್ಮ ಮೇಲೆ? ಸೊ ನೆಕ್ಸ್ಟ್, ಆರತಿ ಮತ್ತಿತರ ಉತ್ಸವಗಳು. ಹರೇ ಯಾರು ಕೃಷ್ಣ ಓದ್ತೀರಾ? ಪ್ರಭು, ನಾನು ಓದ್ಲಾ ಪ್ರಭುಜಿ? ಹೌದು. ಆರತಿ ಮತ್ತಿತರ ಉತ್ಸವಗಳು. ದೇವರಿಗೆ ಬೆಳಗುವ ಆರತಿಯನ್ನು ದರ್ಶನ ಮಾಡುವುದರ ಫಲವನ್ನು ಕುರಿತಂತೆ ಸ್ಕಾಂದ ಪುರಾಣದಲ್ಲಿ ಈ ಬಗೆಯ ವರ್ಣನೆಯೊಂದುಂಟು. ಆರತಿ ಬೆಳಗುವ ಹೊತ್ತಿನಲ್ಲಿ ದೇವರ ಮುಖವನ್ನು ನೋಡಿದ ವ್ಯಕ್ತಿಯು ಪೂರ್ವದ ಅನೇಕಾನೇಕ ಕೋಟಿ ವರ್ಷಗಳ ಪಾಪ ಫಲಗಳಿಂದ ವಿಮುಕ್ತನಾಗಬಹುದು. ಬ್ರಹ್ಮಹತ್ಯೆ ಅಥವಾ ಇನ್ನಿತರ ಪಾಪಕರ್ಮಗಳ ಬಗೆಗೂ ಆ ವ್ಯಕ್ತಿಗೆ ಕ್ಷಮೆ ಸಿಗುತ್ತದೆ. ಈಗಾಗಲೇ ವಿವರಿಸಲಾಗಿರುವಂತೆ ಕೃಷ್ಣನ ಜನ್ಮದಿನ, ರಾಮಚಂದ್ರ ಪ್ರಭುವಿನ ಜನ್ಮದಿನ, ಹಲವು ಪ್ರಮುಖ ವೈಷ್ಣವರ ಜನ್ಮ ದಿನೋತ್ಸವಗಳು, ದೇವರನ್ನು ಉಯ್ಯಾಲೆಯಲ್ಲಿ ಕೂರಿಸಿ ತೂಗುವ ಝೂಲನ್ ಯಾತ್ರೆ, ಡೋಲ್ ಯಾತ್ರೆ, ಪ್ರಭುವನ್ನು ಕುರಿತಂತೆ ಮಾರ್ಚ್ ತಿಂಗಳಲ್ಲಿ ಬರುವ ಕಾರ್ಯಕ್ರಮಗಳು, ಈ ಬಗೆಯಲ್ಲಿ ಆಚರಿಸಬೇಕಾದ ಹಬ್ಬ ಹರಿದಿನಗಳು ಹಲವಾರಿವೆ. ಈ ಎಲ್ಲಾ ಹಬ್ಬಗಳ ಕಾಲದಲ್ಲೂ ಪ್ರಭುವನ್ನು ರಥದ ಮೇಲೆ ಕುಳ್ಳಿರಿಸಲಾಗುತ್ತದೆ. ಹರಿಬೋಲ್. ಜನಸಾಮಾನ್ಯರಿಗೆ ಪ್ರಭು ದರ್ಶನವಾಗಲೆಂದು ತೇರು ಬೀದಿ ಬೀದಿಗಳಲ್ಲಿ ಸಂಚರಿಸುತ್ತದೆ. ಭವಿಷ್ಯ ಪುರಾಣದಲ್ಲಿ ಹೀಗೊಂದು ಉಕ್ತಿಯುಂಟು: ರಥೋತ್ಸವಾದಿಗಳಂತಹ ಸಂದರ್ಭಗಳಲ್ಲಿ ಚಂಡಾಲನು ಅಂದ್ರೆ ಶ್ವಾನ ಮಾಂಸ ಭಕ್ಷಕರು ಕೇವಲ ಕುತೂಹಲವಿಷ್ಟರಾಗಿ ರಥಾರೂಢನಾದ ಭಗವಂತನ ದರ್ಶನ ಮಾಡಿದರೆ ಅಂತಹವನನ್ನು ವಿಷ್ಣುವಿನ ಸಹಚರರಲ್ಲೊಬ್ಬನೆಂದು ಎಣಿಸಲಾಗುತ್ತದೆ. ಹರೇ ಕೃಷ್ಣ. ಅಗ್ನಿ ಪುರಾಣದಲ್ಲಿ ಈ ಮಾತು ಬರುತ್ತದೆ:
ಯಾವ ವ್ಯಕ್ತಿಯು ದೇಗುಲದಲ್ಲಿನ ದೇವರ ಮೂರ್ತಿಯ ಪೂಜೆಯನ್ನು ಸಂತೋಷ ಚಿತ್ತದಿಂದ ನೋಡುತ್ತಾನೋ ಅವನಿಗೆ ಪಂಚರಾತ್ರದಲ್ಲಿ ಹೇಳಿರುವ ಕ್ರಿಯಾಯೋಗದ ಫಲಗಳು ಸಿದ್ಧಿಸುತ್ತವೆ. ಕ್ರಿಯಾಯೋಗವು ನಿತ್ಯ ಭಕ್ತಿ ಸೇವೆಯನ್ನು ಹೋಲುವ ಒಂದು ಪದ್ಧತಿ. ಆದರೆ ಇದನ್ನು ಹಠಯೋಗಿಗಳು ಮಾತ್ರ ಅನುಷ್ಠಾನ ಮಾಡುತ್ತಾರೆ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಕ್ರಮೇಣ ವೃದ್ಧಿಸುವ ಈ ಪ್ರಕ್ರಿಯೆಯ ಮೂಲಕ ಹಠಯೋಗಿಗಳು ಕೊನೆಗೆ ಪ್ರಭುವಿನ ಭಕ್ತಿ ಸೇವೆಯ ನೆಲೆಗೆ ಏರುತ್ತಾರೆ. ಹರೇ ಕೃಷ್ಣ ಪ್ರಭು. ಸೊ ಭಗವಂತನನ್ನ ದರ್ಶನ ಮಾಡೋದ್ರಿಂದಲೇ ಒಂದ್ಸಾರಿ ಶ್ರೀಲ ಪ್ರಭುಪಾದರಿಗೆ ಒಬ್ಬ ಪತ್ರಕರ್ತರು ಕೇಳಿದ್ರಂತೆ, ನಿಮ್ಮ ದೇವಸ್ಥಾನದಲ್ಲಿ ಬೆಳಿಗ್ಗೆ ಮಂಗಳಾರತಿ ಆಗ್ತದೆ, ದರ್ಶನ ಆರತಿ ಆಗ್ತದೆ, ಭಾಗವತ ಕ್ಲಾಸ್ ಆಗ್ತದೆ, ಅದಾದ ನಂತರ ಭೋಗ ಆರತಿ ಆಗ್ತದೆ, ಸಾಯಂಕಾಲ ಗೌರ ಆರತಿ ಆಗ್ತದೆ, ಭಗವದ್ಗೀತಾ ಕ್ಲಾಸ್ ಆಗ್ತದೆ. ಆದ್ರೆ ಇವರೆಲ್ಲರಿಗೂ ಕೂಡ ಎಂಟರ್ಟೈನ್ಮೆಂಟ್ ಏನಿದೆ? ಸೊ ಅವಾಗ ಶಿಲಾ ಪ್ರಭುಪಾದ ಹೇಳಿದ್ರಂತೆ, ಬೆಳಿಗ್ಗೆ 4:15 ಭಕ್ತರು ಬಂದು ಕೈ ಮೇಲೆತ್ತೆ ಹರಿಬೋಲ್ 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 ಅಂತ ಕುಣಿದಾಡ್ತಾರೆ. ಇದಕ್ಕಿಂತ ಹೆಚ್ಚಿನ ರಿಕ್ರಿಯೇಷನ್ ಏನ್ ಬೇಕು? ನಿಜವಾಗಿ ನೋಡಿದ್ರೆ ನಮ್ಮ ದೇವಸ್ಥಾನಗಳಲ್ಲಿ ಆ ನಡೆಯುವ ಕಾರ್ಯಕ್ರಮಗಳು ಬೇರೆ ಎಲ್ಲೂ ನಡೆಯುತ್ತೆ. ಈಸ್ಟ್ ಆಫ್ ಕೈಲಾಶ್ ದೇವಸ್ಥಾನ ಡೆಲ್ಲಿಯಲ್ಲಿ ಬಹಳಷ್ಟು ಜನ ಬೆಳಿಗ್ಗೆ ಬಂದ್ರೆ ರಾತ್ರಿನೇ ಹೋಗೋದು. ಯಾಕಂದ್ರೆ ಅಲ್ಲಿ ಕಾರ್ಯಕ್ರಮಗಳು ಇಷ್ಟು ಇರ್ತಾವೆ ಅಂತಂದ್ರೆ ಬೆಳಿಗ್ಗೆ 4:15 ಪ್ರಾರಂಭವಾಗ್ತದೆ. ಸಣ್ಣ ಸಣ್ಣ ಸೇವೆ ಎಲ್ಲಾದ್ರೂ ಮಾಡ್ತಾ ಇದ್ದಾರೆ, ಒಟ್ಟಿನಲ್ಲಿ ಅವ್ರು ಹೋಗೋದೇ ಇಲ್ಲ. ನಾವು ನೋಡ್ತೀವಿ ಬಹಳಷ್ಟು ಭಕ್ತರು ಸಂಗಮ್ ವಿಹಾರ ಒಂದು 10 ಕಿಲೋಮೀಟರ್ಸ್ ದೂರ ಇದೆ, ಅಲ್ಲಿಂದ ಸೈಕಲ್ ಮೇಲೆ ಬರ್ತಾರೆ. ಸೈಕಲ್ ಮೇಲೆ ಬಂದು ಬೆಳಿಗ್ಗೆಯಿಂದ ಸಂಜೆವರೆಗೆ ಸಣ್ಣ ಸಣ್ಣ ಸೇವೆ ಮಾಡ್ತಾರೆ. ಯಾಕಂತಂದ್ರೆ ಅಷ್ಟೊಂದು ವಿಶೇಷವಾಗಿ ಈ ಬೇಸಿಗೆ ರಜೆಯಲ್ಲಿ ಮಕ್ಕಳು, ಯಾಕಂದ್ರೆ ಒಂದಿಲ್ಲ ಒಂದು ಸಣ್ಣ ಸೇವೆಯಲ್ಲಿ ಯಾವಾಗ ಭಗವಂತನ ಸೇವೆಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆ ತೊಡಗಿದ್ರು ಕೂಡ ಆನಂದ ಇದೆ. ಆದ್ದರಿಂದ ಯಾವ ವ್ಯಕ್ತಿಯು ದೇಗುಲದಲ್ಲಿನ ದೇವರ ಮೂರ್ತಿಯ ಪೂಜೆಯನ್ನು ಸಂತೋಷ ಚಿತ್ತದಿಂದ ನೋಡುತ್ತಾನೋ ಅವನಿಗೆ ಪಂಚರಾತ್ರದಲ್ಲಿ ಹೇಳಿರುವ ಕ್ರಿಯಾಯೋಗದ ಫಲಗಳು ಸಿಗುತ್ತವೆ. ಅನೇಕ ಪದ್ಧತಿಗಳಿದ್ದಾವೆ. ಕ್ರಿಯಾಯೋಗ, ಹಠಯೋಗ, ಜ್ಞಾನ ಯೋಗ, ಕರ್ಮಯೋಗ, ಇವೆಲ್ಲವುಗಳು ಕೂಡ ಪರಿಪೂರ್ಣ ಆಗೋದು ಭಕ್ತಿ ಸೇವೆಗೆ ಬಂದ. ನಮಗೆ ಶಿಲಾ ಪ್ರಭುಪಾದರು ಇಂತಹ ಒಂದು ಕ್ಯಾಪ್ಸೂಲ್ ಕೊಟ್ಟಿದ್ದಾರೆ, ನೀವು ಡೈರೆಕ್ಟ್ ಆಗಿ ಭಕ್ತಿ ಯೋಗವನ್ನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಶಕ ನಾಂ ಕಲಿ ಕಲ್ಮಶ ನಾಶನ. ಬೇರೆ ಯಾವುದೇ ಉಪಾಯ. ಸೊ ಆದ್ದರಿಂದ ಹೇಳ್ಬೋದು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಆಯುಷ್ಯ ತುಂಬಾ ಮತ್ತು ಕಲಿಯುಗದಲ್ಲಿರುವಂತಹ ದೋಷಗಳು ಇಲ್ಲ. ಆದರೆ ಒಂದು ಮಹಾಗುಣ ಇದೆ. ನಿಮ್ಗೆ ಭಾಗವತದ 1ನೇ ಸ್ಕಂದದಲ್ಲಿ ನೀವು ಓದಿರ್ಬೋದು, ಪರೀಕ್ಷಿತ್ ಮಹಾರಾಜ ಇನ್ನೇನೋ ಕಲಿಯನ್ನ ಕೊಲ್ಲಬೇಕು ಅಂತಂದಾಗ ಕಲಿ ಹೇಳ್ತಾನೆ, ನೀನೇ ನನ್ನನ್ನ ಕೊಂದ್ರೆ ನಾನು ಎಲ್ಲಿಗೆ? ಇಷ್ಟೆಲ್ಲ ಅನಾಹುತಗಳಿದ್ದಾವೆ ಈ ಕಲಿಯುಗದಲ್ಲಿ, ಆದ್ರೆ ಒಂದು ಮಹಾಗುಣ ಇದೆ. ಏನು? ಕೀರ್ತನಾ ದೇವ ಕೃಷ್ಣಶ್ಚ ಮುಕ್ತ ಸಂಘ ಪರಮಶ್ಚ. ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಯಾವುದರಿಂದ ಕೃಷ್ಣ ಪ್ರೇಮವನ್ನ ಪಡೆಯೋದು ಅತ್ಯಂತ ದುರ್ಲಭವೋ ಅದು ಕಲಿಯುಗದಲ್ಲಿ ಹರೇ ಕೃಷ್ಣ 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 ಹರೇ ಹರೇ,
ಹರೇ ರಾಮ 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 ಹರೇ ಹರೇ. ಭಗವಂತನ ನಾಮವನ್ನು ತೆಗೆದುಕೊಳ್ಳೋದ್ರಿಂದ ಸಿಕ್ಕುತ್ತದೆ. ಯಾವುದಕ್ಕಾಗಿ ದೇವಾನು ದೇವತೆಗಳು, ಈವನ್ ಬ್ರಹ್ಮನೂ ಕೂಡ ಈ ಮನುಷ್ಯ ಜನ್ಮವನ್ನ ಪಡಿಬೇಕು. ಕಲಿಯುಗದಲ್ಲಿ ಮನುಷ್ಯ ಜನ್ಮವನ್ನ ಪಡೆದು ಕೃಷ್ಣ ಪ್ರೇಮ ಪಡಿಬೇಕು ಅಂತ ಹಂಬಲಿಸ್ತಾ ಇದ್ದಾನೋ, ಅದು ಈ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಸಿಗ್ತಾ ಇದೆ. ಪರೀಕ್ಷಿತ ಮಹಾರಾಜ ಇದನ್ನ ತಿಳಿದುಕೊಂಡು, ಎಸ್, ಲೆಟ್ ಕಲಿ ಬಿ ಸಮ್ವೇರ್ ವೇರ್ ಈ ಪಾಪದ ಕಾರ್ಯಗಳು ನಡೀತಾ ಇದೆ, ಅಲ್ಲಿ ಸೊ ಅದರಿಂದ ನಾವು ಇದನ್ನ ತಿಳಿಸ್ಕೊಳ್ಬೇಕು. ಇದು ಈ ಕಲಿಯುವ ಧನ್ಯ ಕಲಿ. ಸೊ ಈ ಕಲಿಯುಗದಲ್ಲಿ ಕೃಷ್ಣ ಪ್ರೇಮ ಏನಂತಂದ್ರೆ ಶರಣಾಗತಿ ಪ್ರಕ್ರಿಯೆ ಚೈತನ್ಯ ಮಹಾಪ್ರಭುವನ್ನು ಹೇಳಿಕೊಟ್ಟಿದ್ದಾರೆ. ನಾವು ಅದನ್ನ ಪಾಲಿಸಿದ್ದೇ ಆದಲ್ಲಿ ಇದರ ಕ್ಲಿಷ್ಟತೆಗಳನ್ನ ಅರ್ಥ ಮಾಡ್ಕೊಳ್ಳದೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಭಗವಂತನ ನಾಮವನ್ನ ಮೊದಲು ಸ್ಪಷ್ಟವಾಗಿ ಕೇಳಿ, ಅನಂತರ ನಾವು ಇವತ್ತು ಚರ್ಚೆ ಮಾಡುವಂತ ಪ್ರಾರ್ಥನೆಗಳೊಂದಿಗೆ ನಮ್ಮ ಸಾಧನೆಯನ್ನ ಮುಂದುವರಿಸಿದ್ದೇ ಆದಲ್ಲಿ ದಿಸ್ ಲೈಫ್ ಟೈಮ್, ಈವನ್ ಇವಾಗಲೇ ಇವತ್ತೇ ನಾವು ಆ ಒಂದು ಹರಿನಾಮ ಮತ್ತು ಕೃಷ್ಣ ಬೇರೆ ಅಲ್ಲ ಅಂತ, ಆಮೇಲೆ ಆ ರೆಸಿಪ್ರೊಕೇಶನ್ ನಾವು ಪಡೆಯಬೇಕು. ಇದು ಸಾಧ್ಯ. ಕೃಷ್ಣ ನಾಮ ಸಾಧನ, ಕೃಷ್ಣ ನಾಮ ಸಾಧ್ಯ. ಗೋಲ್ ಈಸ್ ಆಲ್ಸೋ ಕೃಷ್ಣ, ಸಾಧನ ಈಸ್ ಆಲ್ಸೋ ಕೃಷ್ಣ. ಇದು ನಮ್ಮ ಸೌಭಾಗ್ಯ. ಆದ್ದರಿಂದ ನಾವು ಭಕ್ತಿ ತತ್ವಗಳ ವಿಚಾರವನ್ನ ತಿಳಿದುಕೊಂಡಿದ್ದೀವಿ. 10ನೇ ಅಧ್ಯಾಯ ಏನಾದ್ರೂ ಡೌಟ್ ಇದೆನಾ ಈ ಅಧ್ಯಾಯದಲ್ಲಿ? ಅಂಡರ್ 20-25 minutes ಏನಾದ್ರೂ ಪ್ರಶ್ನೆ ಇದೆನಾ ಇದರಲ್ಲಿ? ನೋ ಡೌಟ್. ದೆನ್ ಸರಿಯಾಗಿ ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆಯಲ್ಲ? ಎಸ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಒಂದು ಬಾರಿ ತಾವು ಹೇಳಿದ್ರಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಏನಂತ ಹೇಳಿದ್ರೆ ಆರತಿ ಸಮಯದಲ್ಲಿ ಭಗವಂತನ ಮುಖಾರವಿಂದದ ಮೇಲೆ ಕೇಂದ್ರೀಕೃತವಾಗಿರ್ಬೇಕು ನಮ್ಮ ದೃಷ್ಟಿ. ಎಲ್ಲಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇನ್ ಬಿಟ್ವೀನ್ ದ ಐಬ್ರೋಸ್ ಆಫ್ ಭಗವಂತ, ಅಲ್ಲಿ ನಾವು ನೋಡ್ಬೇಕು ಅಂತ ತಾವು ಹೇಳಿದ್ರಿ ಪ್ರಭುಜಿ ಒಂದ್ಸಲ. ಐ ರಿಮೆಂಬರ್ ದಟ್. ಎಸ್ ಪ್ರಭುಜಿ. ಜೈ. ವೆರಿ ಟ್ರೂ. ವಿಶೇಷವಾಗಿ ಏನು ಅಂತಂದ್ರೆ ಅದು ಸರಿ, ನಾವು ದರ್ಶನ ಮಾಡುವ ಒಂದು ಪ್ರೊಸೀಜರ್ ಏನಿದೆ, ಅತ್ಯಂತ ನಮ್ರರಾಗಿ ಕೃಷ್ಣ, ವಿಶೇಷವಾಗಿ ನಮ್ಮಂತಹ ಸಾಧನೆಯಲ್ಲಿ ನಾವೆಲ್ಲರೂ ಏನಿದ್ದೇವೆ, ಭಗವಂತನ ಚರಣಾರವಿಂದಗಳ ಆಶ್ರಯವನ್ನು ತೆಗೆ. ಇಂತಹ ಕರುಣೆ ಕೃಪಾಪ ನಾವು ಯಾವಾಗ ಮಂಗಳಾರತಿಗೆ ಹೋಗಿ ನಿಂತ್ಕೊಳ್ತೇವೆ, ಪರದೆ ತೆಗೆಯೋಕ್ಕಿಂತ ಮೊದಲು ಭಗವಂತನ ಕೃಪಾ ದೃಷ್ಟಿ ನಮ್ಮ ಮೇಲೆ. ವಿ ಶುಡ್ ನಾಟ್ ಮಿಸ್ ದಟ್. ಸೊ ಆ ಭಗವಂತನ ಕೃಪಾ, ಯಾಕಂತಂದ್ರೆ ಒಂದು ದಿವಸ ನಮ್ಗೆ ಮಂಗಳಾರತಿಯ ಅವಕಾಶವನ್ನ ಮಾಡಿಕೊಟ್ಟಿದ್ದಾನೆ. ವಿತ್ ಗ್ರೇಟ್ಫುಲ್ ಹಾರ್ಟ್ ನಮ್ಮ ಗುರು ಮಹಾರಾಜ್ ಅವರ ದರ್ಶನ, ಶ್ರೀಲ ಪ್ರಭುಪಾದರ ದರ್ಶನ, ಎಲ್ಲವನ್ನ ಮಾಡ್ತಾ ಭಗವಂತನ ಚರಣಾರವಿಂದಗಳಿಂದ ದರ್ಶನವನ್ನ ಮಾಡ್ತಾ ಕ್ರಮೇಣವಾಗಿ ನಾವು ಅವನ ನಿತಂಬಗಳು, ಅವನ ಹೃದಯ, ಅವನ ಮುಖ ಕಮಲ, ಯಾವಾಗ ಆರತಿ ಮಾಡ್ತಾ ಇರ್ತಾರೆ ಆಗ ಭಗವಂತನ ಮುಖ ಕಮಲವನ್ನ ದರ್ಶನ ಮಾಡಿ, ವಿಶೇಷವಾಗಿ ಭಗವಂತನ ಹುಬ್ಬುಗಳು, ಮುಖ ಕಮಲ. ಸೊ ವಿತ್ ಗ್ರೇಟ್ಫುಲ್ ಹಾರ್ಟ್. ಆಮೇಲೆ ಅದು ನಿಮ್ಮ ಹೃದಯದಲ್ಲಿ ಯಾವಾಗ ಕೃಷ್ಣ ಮತ್ತು ಶ್ರೀ ವಿಗ್ರಹ ರೂಪದಲ್ಲಿ ಅಲ್ಲಿರುವಂತಹ ಕೃಷ್ಣ
ಬೇರೆ ಅಲ್ಲ. ದೇ ಆರ್ ವೆರಿ 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 ಮರ್ಸಿಫುಲ್. ನಮ್ಮ ಹೃದಯ, ನಮ್ಮ ಕಣ್ಣು ಮುಂದೆ ಅವರು ತಮ್ಮನ್ನು ತಾವು ಪ್ರಕಟಗೊಳ್ತಾರೆ. ಇದು ಭಕ್ತಿರ ಸಾಮಸಿಂಧುವಿನ ನಮಗೆ ಮುಂದೆ ಬರ್ತದೆ ಹೇಗೆ ಅಂತ. ಸರಿನಾ? ಎಸ್ ಪ್ರಭುಜಿ. ಜೈ ಹರಿ ಬೋಲ್, ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಥ್ಯಾಂಕ್ ಯು. ಇನ್ನು ಯಾರಿಗಾದ್ರೂ ಏನಾದ್ರು ಪ್ರಶ್ನೆ? ಸೊ ಯಾವುದು ಇಲ್ಲ ಅಂತಂದ್ರೆ 10ನೇ ಅಧ್ಯಾಯವನ್ನ ಹೋಗೋಣ. ಸೊ ಆಲ್ಮೋಸ್ಟ್ ನಮ್ಮ ಹತ್ರ 10, 11, 12 ಅಧ್ಯಾಯಗಳಿದ್ದಾವೆ. ಚಿಕ್ಕ ಚಿಕ್ಕ ಅಧ್ಯಾಯಗಳಿದ್ದಾವೆ. ಅವನ್ನ ಆಲ್ಮೋಸ್ಟ್ ನನಗನ್ಸತ್ತೆ ನಾಳೆ ಒಂದು ದಿವಸ, ಆಮೇಲೆ ಮುಂದಿನ ವಾರ ಒಂದು 3 ದಿವಸಗಳಲ್ಲಿ ಇದನ್ನ ಶ್ರವಣ ಯಾರು ಹೇಳ್ತೀರಾ? ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭು. ಎಸ್, ಹರೇ ಕೃಷ್ಣ. ಸ್ಮರಣ ಮತ್ತು ಶ್ರವಣದ ತಂತ್ರಗಳು. ಅಧ್ಯಾಯ 10. ಶ್ರವಣ. ಕೃಷ್ಣನನ್ನ ಕುರಿತು ಆಲಿಸುವುದು ಕೃಷ್ಣ ಪ್ರಜ್ಞೆ ಅಥವಾ ಭಕ್ತಿ ಸೇವೆಯ ಪ್ರಾರಂಭಿಕ ಅವಸ್ಥೆ. ಈ ಆಲಿಕೆಯನ್ನ ಸಂಸ್ಕೃತ ಭಾಷೆಯಲ್ಲಿ ಶ್ರವಣ ಎಂದು ಕರೆಯಲಾಗಿದೆ. ಎಲ್ಲಾ ಜನರು ಶ್ರವಣ ಮಾಡುವುದಕ್ಕಾಗಿ ಭಕ್ತಿ ಕೂಟಗಳಿಗೆ ಬಂದು ಸೇರಲು ಅವಕಾಶ ಕೊಡಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ಶ್ರವಣ ಪ್ರಕ್ರಿಯೆಯು ಬಹು ಮುಖ್ಯವಾದ ಸಾಧನ. ಲೋಕೋತ್ತರ ಧ್ವನಿವಾಹಿನಿಗೆ ವ್ಯಕ್ತಿಯು ಕಿವಿಗೊಟ್ಟಾಗ ಅಂತಹವನು ಬಹುಬೇಗ ಪುನೀತನಾಗಬಹುದು, ನಿರ್ಮಲ ಹೃದಯನೂ ಆಗಬಹುದು. ಶ್ರವಣ ಕ್ರಿಯೆಯು ಬಹು ಮುಖ್ಯವಾದುದೆಂದು ಭಗವಾನ್ ಚೈತನ್ಯರು ಕಂಠೋಕ್ತವಾಗಿ ಹೇಳುತ್ತಾರೆ. ಕಲುಷಿತ ಆತ್ಮನು ಭಕ್ತಿ ಸೇವೆಯನ್ನ ಕೈಗೊಳ್ಳುವ ಹಾಗೂ ಕೃಷ್ಣ ಪ್ರಜ್ಞೆಯನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಶ್ರವಣ ಕ್ರಿಯೆಯು ಕಲ್ಮಶಯುಕ್ತವಾದ ಹೃದಯವನ್ನ ನಿರ್ಮಲಗೊಳಿಸುತ್ತದೆ. ಕಂಟಿನ್ಯೂ ಮಾಡಲಪ್ಪ. ಶ್ರವಣ ಪ್ರಕ್ರಿಯೆಯು ಮೇಲೆ ಗರುಡ ಪುರಾಣವು ಬಹಳ ಚೆನ್ನಾಗಿ ಒತ್ತು ಹಾಕುತ್ತದೆ. ಅಲ್ಲಿ ಹೀಗೆಂದಿದೆ: ಐಹಿಕ ಜಗತ್ತಿನಲ್ಲಿ ಬದ್ಧ ಜೀವಿಯ ಸ್ಥಿತಿಯು ಹಾವು ಕಡಿದಿದ್ದರ ಕಾರಣ ಪ್ರಜ್ಞಾಹೀನನಾದ ವ್ಯಕ್ತಿಯ ಸ್ಥಿತಿಯಂತಿರುತ್ತದೆ. ಎರಡೂ ಪ್ರಜ್ಞಾಹೀನ ಸ್ಥಿತಿಗಳನ್ನು ಮಂತ್ರವೊಂದರ ಶಬ್ದದಿಂದ ಕೊನೆಗೊಳಿಸಬಹುದು. ವ್ಯಕ್ತಿಯೊಬ್ಬನಿಗೆ ಹಾವು ಕಡಿದಾಗ ಅವನು ಆ ಕ್ಷಣವೇ ಮರಣ ಹೊಂದುವುದಿಲ್ಲ, ಕೆಲ ಕಾಲ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುತ್ತಾನೆ. ಈ ಭೌತಿಕ ಜಗತ್ತಿನಲ್ಲಿ ಯಾರೇ ಆಗಲಿ ತನ್ನ ಆತ್ಮ ಹಾಗೂ ಭಗವಂತನೊಂದಿಗೆ ತನಗಿರುವ ನಂಟನ್ನು ಮತ್ತು ತನ್ನ ನಿಜವಾದ ಕರ್ತವ್ಯವನ್ನು ಕುರಿತಂತೆ ಪ್ರತಿಯೊಬ್ಬ ವ್ಯಕ್ತಿಯು ಅಜ್ಞಾನಿಯಾಗಿರುತ್ತಾನಾದ ಕಾರಣ ನಿದ್ರಾವಸ್ಥೆಯಲ್ಲಿರುತ್ತಾನೆ. ಆದ್ದರಿಂದ ಐಹಿಕ ಬದುಕೆಂದರೆ ಜನರು ಮಾಯೆ ಎಂಬ ಹಾವಿನ ಕಡಿತಕ್ಕೊಳಗಾಗಿ ಕೃಷ್ಣ ಪ್ರಜ್ಞೆ ಇನಿತೂ ಇಲ್ಲದೆ ಹೆಚ್ಚು ಕಡಿಮೆ ಸತ್ತಂತೆಯೇ ಇರುತ್ತಾರೆ. ಹಾವಿನಿಂದ ಕಡಿಸಿಕೊಂಡು ಪ್ರಜ್ಞಾಹೀನನಾದ ವ್ಯಕ್ತಿಯನ್ನು ಮಂತ್ರ ಹಾಕಿ ಎಚ್ಚರಿಸಬಹುದು. ಈ ಸಾಧನೆಯನ್ನು ಮಾಡಬಲ್ಲ ತಜ್ಞ ಮಂತ್ರವಾದಿಗಳು ಅನೇಕರಿದ್ದಾರೆ. ಅದೇ ರೀತಿ ಐಹಿಕ ಬದುಕಿನ ಮಾರಕ ಪ್ರಜ್ಞಾಹೀನ ಸ್ಥಿತಿಯಿಂದ ಕೃಷ್ಣ ಪ್ರಜ್ಞೆಗೆ ಮರಳಿಸಬಲ್ಲ ಮಂತ್ರ ಹೊಂದಿದೆ. ಆ ಮಹಾಮಂತ್ರವೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇಲ್ಲಿ ಅತ್ಯಂತ ಮುಖ್ಯವಾದದ್ದು ಏನು ಅಂತಂದ್ರೆ, ಪ್ರಸ್ತುತ ಐಹಿಕ ಜೀವನದ ಸ್ಥಿತಿ ಮತ್ತು ಈ ದಿವ್ಯ ಶಬ್ದ ತರಂಗದಿಂದ ಆಗುವ ಪ್ರಭಾವ. ಪ್ರಸ್ತುತ ಐಹಿಕ ಬದುಕಿನ ಸ್ಥಿತಿ ಹೇಗಿದೆ ಅಂತಂದ್ರೆ, ನಾವೆಲ್ಲರೂ ಯಾವಾಗ ಹಾವು ಕಡಿದಾಗ ವಿಷದ ಅಮಲ್ನಿಂದ ನಾವು ಮೂರ್ಛಿತರಾಗಿರ್ತೇವೆ. ಹಾಗೆ ನೈಜ ಸ್ಥಿತಿಯ ಬಗ್ಗೆ ನಾವು ಈ ಬದುಕಿನಲ್ಲಿ ಮೂರ್ಛಿತರಾಗಿ, ನಮ್ಮ ಜೀವನದ ಉದ್ದೇಶ ಏನೋ ಒಳ್ಳೆಯ ಪೊಸಿಷನ್ ಪಡೆಯೋದು, ಒಳ್ಳೆ ಎಜುಕೇಶನ್ ಪಡೆಯೋದು, ತುಂಬಾ ಹಣ ಮಾಡೋದು, ಚೆನ್ನಾಗಿ ತಿನ್ನೋದು, ಆಮೇಲೆ ಮಕ್ಕಳನ್ನ ಹಡೆಯೋದು, ಅವರನ್ನ ಬೆಳೆಸೋದು, ಅವರನ್ನ ಉತ್ತಮವಾದ ಸ್ಕೂಲ್ಗೆ ಕಳಿಸೋದು, ಕಾಲೇಜ್ಗೆ ಕಳಿಸೋದು, ಅವರು ಸುಖದಿಂದ ಇರುವಾಗೆ ಅವ್ರಿಗೆ ಮದುವೆ ಮಾಡೋದು, ಅವ್ರಿಗೆ ಮಕ್ಕಳಾಗೋದನ್ನ ನೋಡೋದು. ಇದು ನಮ್ಮ ಜೀವನದ ಯಶಸ್ಸು ಅಂತ ತಿಳ್ಕೊಂಡು. ಆದರೆ
ಇದೆಲ್ಲವೂ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಹೋಗಿಬಿಡ್ತದೆ. ಎಲ್ಲ ತಾತ್ಕಾಲಿಕ, ನಾವು ಅನಿಸಿಕೊಂಡಂತೆ ಆಗೋದಿಲ್ಲ. ಯೇಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧ. ಬುದ್ಧಿವಂತನಾದವನು ದುಃಖದ ಮೂಲವಾಗಿರುವ ಈ ಇಂದ್ರಿಯ ಸುಖಕ್ಕಾಗಿ ಮಹತ್ವ ಕೊಡೋದಿಲ್ಲ. ಯಾತಕ್ಕೆ ಮಹತ್ವ ಕೊಡ್ತಾನೆ? ಯಾವುದು ಶಾಶ್ವತವಾಗಿದೆಯೋ, ಯಾವುದು ಜ್ಞಾನಪೂರ್ಣವಾಗಿದೆಯೋ, ಯಾವುದು ಆನಂದಪೂರ್ಣವಾಗಿದೆಯೋ, ಆನಂದಮಯವಾಗಿದೆಯೋ ಅದಕ್ಕಾಗಿ ಮಹತ್ವ ಕೊಡ್ತಾನೆ. ಅದು ಭಗವಂತನ ನಾಮ, ರೂಪ, ಗುಣ, ಲೀಲೆಗಳ ವರ್ಣನೆ. ಭಗವಂತನ ನಾಮ, ರೂಪ, ಗುಣ, ಲೀಲೆಗಳ ವರ್ಣನೆಯೇ ಅದರ ದಿವ್ಯ ಶಬ್ದ ತರಂಗಗಳು ಯಾವಾಗ ನಮ್ಮ ಕಿವಿಯೊಳಗಡೆ ಪ್ರವೇಶಿಸ್ತವೆ, ನಾವು ಈ ಭೌತಿಕ ಜಗತ್ತಿನ ಅಜ್ಞಾನಪೂರ್ಣ ಕಲ್ಪನೆಯಿಂದ ಹೊರಗಡೆ ಬರ್ತೇವೆ. ಅದಕ್ಕಾಗಿ ಹರಿನಾಮ ಸಂಕೀರ್ತನೆ ಅವಶ್ಯಕತೆ ಇದೆ. ನಾವು ನೋಡ್ತೀವಿ, ತಮಗೂ ಎಲ್ಲರಿಗೂ ಗೊತ್ತಿದೆ, ಎಷ್ಟೊಂದು ಜನ ಅಜ್ಞಾನದಿಂದಾಗಿ ಇಂತಹ ಮನುಷ್ಯ ಜನ್ಮದ ಅಪೂರ್ವ ಅವಕಾಶವನ್ನ ಕಳೆದುಕೊಳ್ತಾ ಇದ್ದಾರೆ. ಮತ್ತು ನಮಗೆ ಯಾವುದಿದು ಅವಕಾಶ ಸಿಕ್ಕಿದೆ, ನಾವು ಎಷ್ಟು ಪ್ರಚಾರ ಮಾಡುವ ಅವಶ್ಯಕತೆ ಇದೆ. ದಿನವಿಡೀ ರಾತ್ರಿ ಇಡೀ ಪ್ರಚಾರ ಮಾಡಿದಷ್ಟು ಕೂಡ ಕಡಿಮೆ. ಅದಕ್ಕೆ ಶ್ರೀಲ ಪ್ರಭುಪಾದರು ಈ ಒಂದು ಕೃಷ್ಣ ಪ್ರಜ್ಞಾ ಸಂಘವನ್ನ ಪ್ರಾರಂಭ ಮಾಡಿದ್ರು. ಚೈತನ್ಯ ಮಹಾಪ್ರಭುಗಳು ಕೂಡ, ನಾನು 2 ಕೈಯಿಂದ ಎಷ್ಟು ಹಣ್ಣುಗಳನ್ನ ಹಂಚಲಿ, ನೀವೆಲ್ಲರೂ ನನಗೆ ಸಹಾಯ ಮಾಡಿ. ಅದೇ ರೀತಿ ಶ್ರೀಲ ಪ್ರಭುಪಾದರು, ಅದೇ ರೀತಿ ಗುರು ಮಹಾರಾಜರು, ಅದೇ ರೀತಿ ನಾವು ಏನಂತಂದ್ರೆ ಬೇರೆಯವರಿಗೆ ಎಂಪವರ್ ಮಾಡಬೇಕು, ಅವರಿಗೆ ಈ ಕೃಷ್ಣ ಪ್ರಜ್ಞೆಯನ್ನ ಬೇರೆಯವರಿಗೆ ಹಂಚೋದಕ್ಕೆ ಇದು ಬಹಳ ಅವಶ್ಯಕತೆ ಇದೆ. ಇದು ನಿಜವಾದ ಪರೋಪಕಾರ. ಸೊ ಅದನ್ನ ಎಲ್ಲರೂ ಶ್ರವಣ ಮಾಡೋದ್ರಿಂದ, ವಿಶೇಷವಾಗಿ ಭಗವದ್ಗೀತೆಯ ಪಠಣ ಬಹಳಷ್ಟು ಭಕ್ತರು ಮಾಡ್ತಾ ಇದ್ದಾರೆ. ಭಾಗವತದ ಪಠಣ, ಪ್ರಾರ್ಥನೆಗಳ ಪಠಣ, ಇದು ನಮ್ಮ ಪರಿಶುದ್ಧಿನೂ ಆಗ್ತದೆ, ಜಗತ್ತಿನ ಜನರ ಪರಿಶುದ್ಧನೂ. ಈಗ ಹರಿನಾಮ ಸಂಕೀರ್ತನೆ ಹೋದಾಗ ಗಿಡ, ಮರ, ಬಳ್ಳಿ, ಪ್ರಾಣಿ, ಪಕ್ಷಿ, ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಕೂಡ ಪುನೀತರಾಗ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಪ್ಯಾರಾಗ್ರಾಫ್ ನಲ್ಲಿ ಶ್ರವಣದ ಮಹತ್ವ ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭು. ಯಾರು ಓದಿಲ್ಲ ಅವ್ರು ಓದಿ. ಓದ್ಲಾ ಪ್ರಭು? ನಾನು ಓದಿ ಮಾತಾಡಿ. ಶ್ರವಣದ ಮಹತ್ವವನ್ನು ಶುಕ ಮುನಿಗಳು ಪರೀಕ್ಷಿತ್ ಮಹಾರಾಜನಿಗೆ ತಿಳಿಸುವ ಸಂದರ್ಭವೊಂದು ಶ್ರೀಮದ್ ಭಾಗವತದ 4ನೇ ಸ್ಕಂದದಲ್ಲಿ 29ನೇ ಅಧ್ಯಾಯ ಶ್ಲೋಕ ಸಂಖ್ಯೆ 40ರಲ್ಲಿ ಬರುತ್ತದೆ. ಶುಕ ಮುನಿಗಳು, ಪ್ರಿಯ ದೊರೆಯೇ, ಆಚಾರ್ಯರು ಅಂದ್ರೆ ಶ್ರೇಷ್ಠ ಬೋಧಕರು ಪ್ರಭುವಿನ ಲೋಕೋತ್ತರ ಕಾರ್ಯಗಳ ವಿಷಯಕವಾಗಿ ಉಪನ್ಯಾಸ ಮಾಡುವ ಸ್ಥಳಗಳಲ್ಲಿ ವ್ಯಕ್ತಿಯು ಉಪಸ್ಥಿತನಿರಬೇಕು. ಚಂದ್ರವದನ ಸದೃಶವಾದ ಮುಖಕಾಂತಿಯುಳ್ಳ ಅಂತಹ ಮಹಾಪುರುಷರ ಬಾಯಿಂದ ಹರಿದು ಬರುವ ಜೇನಿನ ಹೊಳೆಯಂತಹ ಮಾತಿಗೆ ಕಿವಿಗೊಡಬೇಕು. ಅಂತಹ ಅಲೌಕಿಕ ವಾಣಿಯನ್ನು ವ್ಯಕ್ತಿಯು ಕಾತರದಿಂದ ಆಲಿಸುತ್ತಲೇ ಇದ್ದರೆ ಅಂತಹವನು ಲೌಕಿಕ ಹಸಿವು, ಬಾಯಾರಿಕೆ, ಭಯ ಹಾಗೂ ಶೋಕಗಳಿಂದಲೂ ಮತ್ತು ಅಸ್ತಿತ್ವದ ಭ್ರಮೆಗಳಿಂದಲೂ ಮುಕ್ತನಾಗುತ್ತಾನೆ ಎಂದು ಹೇಳುತ್ತಾರೆ. ಈ ಕಲಿಯುಗದಲ್ಲಿ ಈ ಕಲಿಯುಗದಲ್ಲಿ ಶ್ರವಣವೇ ಆತ್ಮ ಸಾಕ್ಷಾತ್ಕಾರದ ಮಾರ್ಗವೆಂಬುದನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಪ್ರತಿಪಾದಿಸಿದ್ದಾರೆ. ಪರಂಪರಾಗತ ಪದ್ಧತಿಯಂತೆ ನಡೆಸುವ ವೇದಾಧ್ಯಯನವನ್ನಾಗಲಿ ನಿಯಂತ್ರಕ ತತ್ವಗಳ ಪಾಲನೆಯನ್ನಾಗಲಿ ಈ ಯುಗದಲ್ಲಿ ಮಾಡುವುದು ಕಷ್ಟ. ಆದಾಗ್ಯೂ ಮಹಾನ್ ಭಕ್ತರು, ಆಚಾರ್ಯರು ಉಚ್ಚರಿಸುವ ಶಬ್ದವನ್ನು ವ್ಯಕ್ತಿಯು ಆಲಿಸಿದರೆ
ಅದು ಅವನಿಗೆ ಎಲ್ಲಾ ಐಹಿಕ ಕಲ್ಮಶಗಳಿಂದಲೂ ಬಿಡುಗಡೆ ನೀಡುತ್ತದೆ. ಆದ್ದರಿಂದ ವಾಸ್ತವವಾಗಿಯೂ ಭಗವದ್ಭಕ್ತರಾದ ಪ್ರಮಾಣಭೂತರ ಮಾತುಗಳಿಗೆ ಕಿವಿಗೊಡಬೇಕೆಂದು ಚೈತನ್ಯ ಮಹಾಪ್ರಭುಗಳ ಪ್ರತಿಪಾದನೆಯಾಗಿದೆ. ವೃತ್ತಿನಿರತ ಪ್ರವಚನಕಾರರ ಉಪನ್ಯಾಸಗಳಿಗೆ ಕಿವಿಗೊಡುವುದು ಪ್ರಯೋಜನಕ್ಕೆ ಬರುವುದಿಲ್ಲ. ನಿಜವಾಗಿಯೂ ಸಾಕ್ಷಾತ್ಕೃತರಾದ ಜನರ ಬಾಯಿಂದ ಬಂದದ್ದನ್ನು ಶ್ರವಣ ಮಾಡಿದಾಗ ಆ ಸವಿಜೇನಿನ ಹೊಳೆಗಳು ಚಂದ್ರಮಂಡಲದಲ್ಲಿನ ನದಿಗಳ ಮಂಜುಳನಾದದಂತೆ ನಮ್ಮ ಕಿವಿಗಳಿಗೆ ಹಿತಕರವಾಗಿರುತ್ತವೆ. ಈ ಶ್ಲೋಕದಲ್ಲಿ ಬಳಸಲಾಗಿರುವ ಉಪಮೆ ಇದು. ಹರೇ ಕೃಷ್ಣ. ಎಸ್. ಸೊ ಯಾರಿಂದ ನಾವು ಕೇಳಬೇಕು? ಯಾರು ಆತ್ಮ ಸಾಕ್ಷಾತ್ಕಾರವನ್ನ ಪಡೆದುಕೊಂಡು, ಅಂದ್ರೆ ಭಗವಂತನ ನಾಮದ ರುಚಿಯನ್ನ ಪಡೆದುಕೊಂಡು ಭಗವಂತನ ಸೇವೆಯಲ್ಲಿ ಸದಾ ನಿರತರಾಗಿ ಅವರಿಗೆ ಈ ಶೋಕ, ಭಯ, ಹಸಿವು, ಬಾಯಾರಿಕೆ ಇವುಗಳಿಂದ ಯಾವಾಗ ನಾವು 3 ಗುಣಗಳಿಂದ ಮೇಲೆ ಬರ್ತೇವೆ, ಯಾವಾಗ ಭಗವಂತನ ಸೇವೆಯಲ್ಲಿ ನಮಗೆ ರುಚಿ ಬರ್ತದೆ, ನಾವು ನಿರಂತರವಾಗಿ ಭಗವಂತನ ಸೇವೆ. ಇದು ಹೇಗೆ ಸಾಧ್ಯ? ಇದು ಹರೇ ಕೃಷ್ಣ ಮಹಾಮಂತ್ರವನ್ನ ಶುದ್ಧವಾಗಿ ಜಪಿಸುವುದರಿಂದ ಸಾಧ್ಯ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರಿನಾಮವನ್ನ ಸ್ಪಷ್ಟವಾಗಿ ಆಲಿಸಬೇಕು. ಮೊದಲು ಹೇಳಬೇಕು, ಆಮೇಲೆ ಆಲಿಸ್ಬೇಕು. ಆಮೇಲೆ ಏನಿದೆ ಅಂತಂದ್ರೆ ಆ ಪ್ರಾರ್ಥನೆಗಳಿದಾವಲ್ಲ, ಆ ಪ್ರಾರ್ಥನೆಗಳಿಂದ ಭಗವಂತನನ್ನ ಪ್ರಾರ್ಥಿಸ್ಬೇಕು. ಇದರಿಂದ ಹೃದಯ ಶುದ್ಧವಾಗ್ತದೆ. ಆಗ ನಾವು ಮಾಡುವ ಕೀರ್ತನೆ, ನಾವು ಮಾಡುವ ಲೀಲಾಶ್ರವಣ ಅಥವಾ ಲೀಲಾ ಕೀರ್ತನೆ, ಅಥವಾ ನಾವು ಕೊಡುತ್ತಿರುವ ಕ್ಲಾಸ್, ಇವೆಲ್ಲವೂ ಪರಿಶುದ್ಧ. ಸೊ ಅಂಥವರಿಂದ ನಾವು ಯಾವಾಗ ಕೇಳ್ತೇವೆ, ನಮ್ಮ ಹೃದಯದಲ್ಲೂ ಕೂಡ ಕ್ರಾಂತಿ ಉಂಟಾಗ್ತದೆ. ಅಂತಹ ಭಕ್ತರಿಂದ ನಾವು ಕೇಳಬೇಕು. ಅವರ ಸಂಘದಿಂದ ನಮ್ಮ ಹೃದಯದಲ್ಲಿ ಕ್ರಾಂತಿ, ನಾವು ಕೂಡ ಬೇರೆಯವರ ಹೃದಯದಲ್ಲಿ ಆ ಕ್ರಾಂತಿಯನ್ನು ತೆಗೆದು. ಸೊ ಇದಕ್ಕಾಗಿ ನಮ್ಮ ಪ್ರಯತ್ನ ಏನಿರಬೇಕು? ಹರೇ ಕೃಷ್ಣ ಮಹಾಮಂತ್ರವನ್ನ ಶ್ರವಣ ಮಾಡಬೇಕು, ಹೇಳ್ಬೇಕು, ಶ್ರವಣ ಮಾಡಬೇಕು. ಪ್ರಾರ್ಥನೆಯೊಂದಿಗೆ ನಮ್ಮ ಜಪವನ್ನ ಪೂರ್ಣಗೊಳಿಸಬೇಕು. ಮನಸ್ಸು ಬಹಳಷ್ಟು ನಮ್ಮನ್ನ ಧೃತಿಗೆಡಿಸೋದಕ್ಕೆ ಪ್ರಯತ್ನ ಮಾಡ್ತದೆ. ಆದ್ರೆ ಯಾವಾಗ ನಿಮಗೆ ಆ ಒಂದು ಗುರುಗಳ ಕೃಪೆಯಿಂದ, ಭಗವಂತನ ಕೃಪೆಯಿಂದ ರುಚಿ ಬರುತ್ತೆ, ಮನಸ್ಸೇ ಆಶ್ಚರ್ಯಚಕಿತವಾಗಿ ನೋಡ್ತಿದ್ವಿ. ಈ ಆನಂದ ಎಲ್ಲಿಂದ ಬರ್ತದೆ? ಫ್ರಮ್ ವೇರ್ ಇಟ್ ಈಸ್ ಕಮಿಂಗ್? ಇಟ್ ಈಸ್ ಫ್ರಮ್ ದ ಸೋಲ್. ಯಾವಾಗ ಆತ್ಮ ತನ್ನ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತವಾಗ್ತಾ, ಇಟ್ ಬಿಕಮ್ಸ್ ವೆರಿ ಬ್ಲಿಸ್ಫುಲ್. ಸೊ ನಾವು ಕೇಳ್ತೇವೆ, ಹರಿದಾಸ್ ಠಾಕೂರ್ ಅಂತ ಮಹಾನ್ ಭಕ್ತರು, ಹೇಗೆ ಅವರು ಯಾವಾಗ್ಲೂ ಹರಿನಾಮವನ್ನು ಜಪಿಸ್ತಾ ಇದ್ರು. ಯಾಕಂದ್ರೆ ಅವರಿಗೆ ಆ ಒಂದು ದಿವ್ಯ ನಾದದ ರುಚಿ ಸಿಕ್ಕಿತ್ತು. ಸೊ ಇದು ಅಂತಹ ಭಕ್ತರು ಯಾರು ಆ ಒಂದು ಪ್ರಾಕ್ಟೀಸ್ ನಲ್ಲಿದ್ದಾರೆ, ಯಾರು ತಮ್ಮ ಜೀವನದಲ್ಲಿ ಭಕ್ತಿ ಸೇವೆಯನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ, ಅಂಥವರಿಂದ ಕೇಳಿ. ಆಗ ಅದು ಚಂದ್ರಮಂಡಲದಲ್ಲಿನ ನದಿಗಳ ಮಂಜುಳನಾದಂತೆ ನಮ್ಮ ಕಿವಿಗಳಿಗೆ ಹಿತವಾಗಿರುತ್ತದೆ. ನೆಕ್ಸ್ಟ್ 2 ಪ್ಯಾರಾಗ್ರಾಫ್ ಇದ್ದಾರೆ, ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಓದಿ. ಭಗವದ್ಗೀತೆಯಲ್ಲಿ ಹೇಳಲಾಗಿರುವಂತೆ ಕೃಷ್ಣ ಪ್ರಜ್ಞೆಯ ಭಾವದಲ್ಲಿ ನೆಲೆ ನಿಲ್ಲುವುದರಿಂದ ಮಾತ್ರ ಐಹಿಕ ಭೋಗಾಸಕ್ತನು ತನ್ನ ಮೋಹವನ್ನು ತ್ಯಜಿಸಬಹುದಾಗಿದೆ. ಶ್ರೇಷ್ಠವಾದ ಕಾಯಕವನ್ನು ಇಟ್ಟುಕೊಂಡಲ್ಲದೆ ಅಧಮ ಬಗೆಯ ಕಾಯಕವನ್ನು ತೊರೆಯಲಾಗದು. ಈ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಅಪಾರ ಶಕ್ತಿ ಪ್ರೇರಿತ ಭ್ರಮಾತ್ಮಕ ಚಟುವಟಿಕೆಗಳಲ್ಲಿ ಮಗ್ನನಾಗಿದ್ದಾನೆ. ಕೃಷ್ಣನು ಮಾಡುವ
ಪರಾಶಕ್ತಿ ಪ್ರೇರಿತ ಕಾರ್ಯಗಳನ್ನು ಸವಿದು ತಣಿಯುವ ಅವಕಾಶವನ್ನು ವ್ಯಕ್ತಿಗೆ ನೀಡಿದಾಗ ಅವನು ಕೀಳು ದರ್ಜೆಯ ಸಂತೋಷಗಳನ್ನು ಮರೆಯುತ್ತಾನೆ. ಕುರುಕ್ಷೇತ್ರದ ರಣರಂಗದಲ್ಲಿ ಕೃಷ್ಣನು ನೀಡಿದ ಉಪದೇಶವು ಐಹಿಕ ಭೋಗಾಸಕ್ತನಿಗೆ ಮಿತ್ರರಿಬ್ಬರ ನಡುವಣ ಸಂಭಾಷಣೆಯಂತೆ ಕಾಣುತ್ತದೆ. ಆದರೆ ದಿಟದಲ್ಲಿ ಅದು ಕೃಷ್ಣನ ಬಾಯಿಂದ ಹರಿದು ಬರುತ್ತಿರುವ ಜೇನ್ನುಡಿ. ಇಂತಹ ನುಡಿ ವಾಹಿನಿಗೆ ಅರ್ಜುನನು ಕಿವಿಕೊಟ್ಟು ತನ್ಮೂಲಕ ಐಹಿಕ ಸಂಕಷ್ಟಗಳು ತಂದ ಎಲ್ಲ ಭ್ರಮೆಗಳಿಂದ ಮುಕ್ತನಾದ. ಶ್ರೀಮದ್ ಭಾಗವತದ 12ನೇ ಸ್ಕಂದದಲ್ಲಿ 3ನೇ ಅಧ್ಯಾಯ ಶ್ಲೋಕ 15 ಹೀಗೆ ಹೇಳಲಾಗಿದೆ: ದಿವ್ಯ ಮಂತ್ರಗಳಿಂದ ಸ್ತುತಿಸಲಾಗುವ ಭಗವಾನ್ ಕೃಷ್ಣನಿಗೆ ಅಪ್ಪಟ ಭಕ್ತಿ ಸೇವೆ ಸಲ್ಲಿಸುವ ಇಷ್ಟಪಡುವ ವ್ಯಕ್ತಿಯು ಸದಾ ಆ ಪ್ರಭುವಿನ ವೈಭವ ವರ್ಣನೆಯನ್ನು, ಲೋಕೋತ್ತರ ಗುಣಗಳನ್ನು ಕುರಿತು ಶ್ರವಣ ಮಾಡಬೇಕು. ಹೃದಯಸ್ಥವಾದ ಸಕಲ ಅಪವಿತ್ರತೆಯನ್ನು ಆ ಶ್ರವಣವು ತೊಡೆದು ಹಾಕುತ್ತದೆ. ಹರೇ ಕೃಷ್ಣ. ಅದೇ ಸೊ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಏನು ಅಂತಂತಂದ್ರೆ, ಕೃಷ್ಣ ಪ್ರಜ್ಞೆಯ ಭಾವದಲ್ಲಿ ನೆಲೆ ನಿಲ್ಲುವುದರಿಂದ ಮಾತ್ರ ಐಹಿಕ ಭೋಗಾಸಕ್ತನು ತನ್ನ ಮೋಹವನ್ನು ತ್ಯಜಿಸಬಹುದಾಗಿದೆ. ಸೊ ಇದನ್ನು ನಾವು ಭಗವಂತನ ಮುಂದೆ ನಾವು ಮೊದಲು ಒಪ್ಪಿಕೊಳ್ಳಬೇಕು. ಹೌದು, ನಾನು ಈ ಭೌತಿಕ ಜಗತ್ತಿನ ಮೋಹಕ ಶಕ್ತಿಯಿಂದ ಹೇಗೆ ಅಡಕೊತ್ತಿನಲ್ಲಿ ಸಿಕ್ಕಡಕ್ಕಿಂತ ಹಿಡಿಯಲ್ಪಟ್ಟಿದ್ದೇನೆ. ಎಲ್ಲಿವರೆಗೆ ನಾನು ಭಗವಂತನ ನಾಮ ರೂಪ ಗುಣ ಲೀಲೆಗಳ ಶ್ರವಣವನ್ನ ಮಾಡುವುದಿಲ್ಲವೋ ಅಲ್ಲಿವರೆಗೆ ನನಗೆ ಈ ಕಪಿಮುಷ್ಟಿಯಿಂದ ಬಿಡುಗಡೆ. ದಯವಿಟ್ಟು ನನಗೆ ಕೃಷ್ಣ ನಿನ್ನ ಭಕ್ತರ ಮತ್ತು ನಿನ್ನ ಲೀಲೆಗಳನ್ನ ಕೇಳುವಂತಹ ಅವಕಾಶವನ್ನ ಕೊಡು, ಈ ಸೇವೆಯ ಅವಕಾಶವನ್ನು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ. ಎಲ್ಲಿವರೆಗೆ ನಾವು ಸೀರಿಯಸ್ ಭಕ್ತರಾಗೋದಿಲ್ಲ ಅಲ್ಲಿವರೆಗೆ ದೇರ್ ಇಸ್ ನೋ ಚಾನ್ಸ್. ಇಲ್ಲಿವರೆಗೆ ನಾವು ಶುದ್ಧ ನಾಮವನ್ನ ಜಪಿಸುವ ಸಿನ್ಸಿಯರ್ ಪ್ರಯತ್ನ ಮಾಡೋದಿಲ್ಲ ಅಲ್ಲಿವರೆಗೆ ಶುದ್ಧ ನಾಮ ಸಿಗೋದಿಲ್ಲ. ಎಷ್ಟೋ ಜನ್ಮಗಳವರೆಗೆ ನಾವು ಈ ಪೃಥೆಯಲ್ಲಿ ಜನ್ಮ ಜನ್ಮಾಂತರಗಳನ್ನ ಕಳೆದು ಮತ್ತೆ ಮನುಷ್ಯ ಜನ್ಮ ಪಡೆದು ಎಷ್ಟೇ ಪ್ರಯತ್ನ ಮಾಡಿದ್ರು ನಾವು ಸೀರಿಯಸ್ ಆಗದಿದ್ರೆ, ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರೆ ಮಾಯೆ ನಮ್ಮನ್ನ ಕೃಷ್ಣನ ಸಮೀಪ ಕರೆದೊಯ್ಯೋದಿಲ್ಲ. ಈ 3 ಗುಣಗಳಲ್ಲೇ ಸುತ್ತಿಸ್ತಾ ಇರ್ತಾಳೆ. ಪರಮಾತ್ಮಕವಾಗಿ ನೇಮ್ ಫೇಮ್ ಎಲ್ಲ ಕೊಟ್ಟು ನಮ್ಮನ್ನ ಇಲ್ಲಿನೇ ಗಿರ್ಕಿ ಹೊಡೆಸ್ತಾ ಇರ್ತಾಳೆ. ಅವಳಿಂದ ನಾವು ಬಿಡುಗಡೆ ಪಡಿಬೇಕು ಅಂದ್ರೆ ನಾವು ಕೃಷ್ಣನ ಶರಣಾಗತಿಯನ್ನ ಬಯಸಬೇಕು. ಶುದ್ಧ ಭಕ್ತರ ಚರಣಾರವಿಂದಗಳು, ವಿಶೇಷವಾಗಿ ಗುರು ಮಹಾರಾಜರ ಚರಣಾರವಿಂದಗಳು ಆಶ್ರಯವನ್ನ ತೆಗೆದುಕೊಂಡು ಜೆ ಪ್ರಸಾದೆ ಪೂರೇ ಸರ್ವ ಆಶಾ. ನೀವು ನೋಡಿ ಪ್ರಾಕ್ಟಿಕಲಿ ಗುರು ಮಹಾರಾಜರ ಆಶ್ರಯವನ್ನು ತೆಗೆದುಕೊಂಡಾಗ ನಮಗೆ ಹರಿನಾಮ ತುಂಬಾ ಸರಳವಾಗಿ